परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराण्डमातनोतु अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಸಾರೋದ್ಧಾರದ 20 ಪ್ರಕರಣಗಳು ಮುಗಿದಿವೆ. 21ನೇ ಪ್ರಕರಣ ಪ್ರಾರಂಭವಾಗ್ತಾ ಇದೆ. ಬಿಂಬೋಪದೇಶ ಪ್ರಕರಣ ಅಂತ. ಬಿಂಬೋಪದೇಶ ಪ್ರಕರಣ ಅನಂತರದಲ್ಲಿ ಬಿಂಬೋಪಾಸನಾ ಪ್ರಕರಣ ಅಂತ ಹೀಗೆ 2 ಪ್ರಕರಣಗಳು ಮುಂದೆ ನಮಗೆ ಬರ್ತಾ ಇವೆ. ಹಿಂದಿನ ಧರ್ಮೋಪದೇಶ ಪ್ರಕರಣ ಅದು ಬಂದಿದ್ದು ಯಾಕೆ ಅಂತಂದರೆ, ಗುರುಗಳು ಬಿಂಬೋಪದೇಶವನ್ನು ಮಾಡುವ ಮುಂಚಿತವಾಗಿ ನಮ್ಮಲ್ಲಿ ಇರಬೇಕಾದಂತಹ ಅಥವಾ ನಾವು ಮಾಡಬೇಕಾದಂತಹ ಸಾಧನಗಳು ಯಾವುದು ಅಂತನ್ನೋದನ್ನು ತೋರಿಸ್ಕೊಡೋದಕ್ಕಾಗಿ 30 ಭಾಗವತ ಧರ್ಮಗಳ ಅನುಷ್ಠಾನ ಅವಶ್ಯಕ ಅಂತ ಹೇಳಿದರು. ಇನ್ನು ಮುಂದೆ ಆ ಬಿಂಬರೂಪ ಅಂತನ್ನೋದು ಹೇಗಿದೆ, ಎಲ್ಲಿದೆ, ಅದರ ಉಪಾಸನೆ ಅಂತನ್ನೋದನ್ನು ಹೇಗೆ ಮಾಡಬೇಕು ಅಂತನ್ನುವ ಇಷ್ಟು 3 ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕಾಗಿ ಮುಂದಿನ ಪ್ರಕರಣ ಇದೆ. ಹಿಂದೆ ಬಿಂಬೋಪದೇಶಕ ಗುರುಪ್ರಾಪ್ತಿ ಪ್ರಕರಣದಲ್ಲೇ ಸುಮಾರು ಒಂದು 15-16 ಪ್ರಶ್ನೆಗಳನ್ನು ತಗೊಂಡಿದ್ರು ಸಾಲಾಗಿ. ಅದನ್ನೆಲ್ಲ ಹಿಂದೆ ನಾವು ವಿವರಣೆ ಮಾಡಿದ್ದೀವಿ. ಅದರಲ್ಲಿ ಧರ್ಮೋಪದೇಶ ಪ್ರಕರಣದೊಂದಿಗೆ 12 ಪ್ರಶ್ನೆಗಳು ಮುಗಿದಿವೆ. ಇಲ್ಲಿ ಇನ್ನು ಮುಂದೆ 3 ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದಾರೆ ಅಂತ ಹೀಗೆ ವಿಭಾಗ ಇದೆ. ಬಿಂಬರೂಪ ಅಂತನ್ನೋದು ಕೀದೃಶಂ, ಎಂತಹದ್ದು ಒಂದು ಪ್ರಶ್ನೆ. ಎಲ್ಲಿದೆ ಅಂತ 2ನೇ ಪ್ರಶ್ನೆ. ಮತ್ತು ಅದರ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ 3ನೇ ಪ್ರಶ್ನೆ. ಹೀಗೆ 13, 14, 15 ಪ್ರಶ್ನೆಗಳನ್ನು ಉತ್ತರಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಅದಕ್ಕೂ ಮುಂಚೆ ಬಿಂಬ ರೂಪದ ಉಪದೇಶವನ್ನು ಮಾಡಿ ಈ ರೂಪದ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳಬೇಕಾದ್ರೆ ಗುರುಗಳು ಅಲ್ಲಿ ಆದರವನ್ನು ಹುಟ್ಟಿಸೋದಕ್ಕಾಗಿ ಅಪೇಕ್ಷಿತವಾದ ಸಕಲ ಫಲಗಳನ್ನು ಅವು ಕೊಡುತ್ತವೆ ಅಂತನ್ನುವಂತಹ ಅಂಶವನ್ನು ಹೇಳ್ತಾ ಇದ್ದಾರೆ. ಮನ್ಯೇ
ಕುತಶ್ಚಿದ್ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನಬುದ್ಧೇಃ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಃ. ಈ ಶ್ಲೋಕ ಏಕಾದಶ ಸ್ಕಂಧದಲ್ಲಿ ಜಾಯಂತೇಯೋಪಾಖ್ಯಾನದಲ್ಲಿ ಬಂದಿರುವಂಥದ್ದು. ಈ ಲೋಕದಲ್ಲಿ ಯಾವ ತರಹದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಏನೋ ಒಂದು ವಿಧವಾದಂತಹ ಭಯ ಅಂತನ್ನೋದು ಇದ್ದೇ ಇರ್ತದೆ. ವಿಷಯ ಭೋಗವನ್ನು ಮಾಡಲಿಕ್ಕೆ ಹೋದರೆ ಒಂಥರ, ದುಡ್ಡನ್ನು ಸಂಪಾದನೆ ಮಾಡಿದರೆ ಇನ್ನೊಂದು ತರಹ, ಹೀಗೆ ಒಂದೊಂದೊಂದೊಂದು ತರಹದ ಕಾರ್ಯಗಳನ್ನು ಮಾಡಿದರೂ ಕೂಡ ಬೇರೆ ಬೇರೆ ತರಹದ ಭಯಗಳಿವೆ. ಭಯ ಅಂತನ್ನೋದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಮುಂದೆ ದುಃಖ ಬರುತ್ತೆ ಅಂತನ್ನುವ ಸಂಭಾವನೆಯಿಂದ ಭಯ. ಇನ್ನು ದುಃಖ ಬಂದಿರೋದೇ ಇಲ್ಲ, ದುಃಖ ಬರಬಹುದು ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಉದ್ವೇಗದಿಂದ ಒಂದಿಷ್ಟು ಭಯ. ಹೀಗೆ ಪೂರ್ವಾವಸ್ಥೆ, ಉತ್ತರಾವಸ್ಥೆ ಮತ್ತು ಮಧ್ಯಾವಸ್ಥೆ ಅಂತ ಹೀಗೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ಉಂಟಾಗುವಂತಹ ಭಯ ಏನಿದೆಯಲ್ಲ, ಇದು ಉದ್ವಿಗ್ನ ಬುದ್ಧೇಹೇ ಅಂತ ಹೇಳಿದರು. ಉದ್ವಿಗ್ನವಾದಂತಹ ಬುದ್ಧಿ ಉಳ್ಳಂತಹ ಅಧಿಕಾರಿಗೆ ಸರ್ವಾತ್ಮನ ಯತ್ರ ಭೀಹಿ ನಿವರ್ತತೆ, ಸಂಪೂರ್ಣವಾಗಿ ಭಯ ಪರಿಹಾರವಾಗಬೇಕು ಅಂತಂದರೆ ಅಚ್ಯುತಸ್ಯ ಪಾದಾಂಬುಜೋಪಾಸನಂ, ಭಗವಂತನ ಪಾದಾಂಬುಜೋಪಾಸನವನ್ನೇ ಮಾಡಬೇಕು. ಅತ್ರ ನಿತ್ಯಂ, ಇದನ್ನು ಭಾಗವತ ಶಾಸ್ತ್ರದಲ್ಲಿ ನಿಯತವನ್ನಾಗಿ ಹೇಳಿದ್ದಾರೆ. ಅಂದರೆ ಇದನ್ನು ಮಾಡಲೇಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಮೂಲಭೂತವಾಗಿ ಇದಕ್ಕೆಲ್ಲ ಕಾರಣ ಯಾವುದು ಅಂದರೆ ಅಸದಾತ್ಮಭಾವ ಅಂತ ಶಬ್ದ ಇದೆ. ಅಸದಾತ್ಮಭಾವ ಅಂತಂದ್ರೆ ಅರ್ಥ ಏನು? ಅಸತ್ ಅಂತಂದರೆ ಅಶುಭವಾದಂತಹ ಈ ಶರೀರ ಮೊದಲಾದಂತಹ ವಸ್ತುಗಳ ವಿಷಯದಲ್ಲಿ ಆತ್ಮಭಾವ, ನಾನು, ನನ್ನದು ಇತ್ಯಾದಿ ವಿಧವಾದಂತಹ ಭಾವನೆ ಏನಿದೆಯಲ್ಲ, ಇದು ನಮ್ಮ ಅಭಿಮಾನ ಮೂಲಕವಾಗಿ ದುಃಖಾದಿಗಳಿಗೆ ಕಾರಣವಾಗಿದೆ. ಇದು ಪರಿಹಾರವಾಗುವುದು ಯಾವಾಗ ಅಂತಂದರೆ ದೇವರ ಪಾದಾಂಬುಜೋಪಾಸನೆ. ಇಲ್ಲಿ ಉಪಾಸನೆ ಅಂದರೆ ಯಾವುದನ್ನು ತೆಗೆದುಕೊಳ್ಬೇಕು ನಾವು ಅಂತಂದರೆ ಬಿಂಬರೂಪದ ಉಪಾಸನೆ ಅಂತ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಬೇರೆ ಉಪಾಸನೆಗಳಿಗೆ ಆತ್ಯಂತಿಕವಾದಂತಹ ದುಃಖ ಪರಿಹಾರಕತ್ವವೆಂಬ ಸಾಮರ್ಥ್ಯ ಇಲ್ಲ. ಸರ್ವಾತ್ಮನ ದುಃಖ ನಿವೃತ್ತಿಯಾಗತ್ತೆ ಅಂದರೆ ವಿಶಿಷ್ಟ ಪರಮಾನಂದ ಪ್ರಾಪ್ತಿಗೂ ಕೂಡ ಇದೇ ಕಾರಣ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಯಾವ ಸಾಧಕ ತಾನೇ ಬಿಂಬೋಪಾಸನೆಯನ್ನು ಮಾಡೋದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ ಇದೆ. ಮುಂದಿನ ಪ್ರಶ್ನೆ ಏನು ಅಂದರೆ, ಕೇವಲ ಉಪಾಸನೆಯನ್ನು ಮಾಡಿದ ಮಾತ್ರಕ್ಕೆ ಹೇಗೆ ದುಃಖ ನಿವೃತ್ತಿ ಅಂತನ್ನೋದು ಆಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳಬೇಕಾದ್ರೆ ಮುಂದಿನ ಶ್ಲೋಕ ಹೊರಟಿದೆ. ವಿದ್ಯಾ ತಪಃ ಪ್ರಾಣ ನಿರೋಧ ಮೈತ್ರೀ ತೀರ್ಥಾಭಿಷೇಕ ವ್ರತದಾನ ಜಾಪ್ಯೈಃ ನಾತ್ಯಂತ ಶುದ್ಧಿಂ ಲಭತೇಂತರಾತ್ಮ ಯಥಾ ಹೃದಿಸ್ಥೇ ಭಗವತ್ಯನಂತೆ.
ಈ ಪ್ರಶ್ನೆಗೆ ಯಾವ ದೃಷ್ಟಿಕೋನದಲ್ಲಿ ಉತ್ತರ ಹೇಳ್ತಾ ಇದ್ದಾರೆ? ಅರಣ್ಯಕಾಚಾರ್ಯರು ತೋರಿಸ್ತಾರೆ, ಸರ್ವಸ್ಯಾಪಿ ದುಃಖಸ್ಯ ಮೂಲಂ ಮನ ಏವ ಅಂತ. ಎಲ್ಲ ದುಃಖಗಳಿಗೆ ಮೂಲ ಕಾರಣ ಯಾವುದು? ಮನಸ್ಸು. ಕೇವಲ ಮನಸ್ಸು ಅಂತಿದ್ದ ಮಾತ್ರಕ್ಕೆ ಅದು ದುಃಖಕ್ಕೆ ಕಾರಣ ಅಂತಲ್ಲ. ಮನ ಏವ ಅಶುದ್ಧಂ ಅಂತ ಹೇಳಿ, ಅಶುದ್ಧವಾದ ಮನಸ್ಸು ಅಂತನ್ನೋದೇನೆ ದುಃಖಕ್ಕೆ ಮೂಲವಾಗಿದೆ. ಹೀಗಾಗಿ ಏನು ಮಾಡಬೇಕು? ದುಃಖದ ಪರಿಹಾರವಾಗಬೇಕು ಅಂತಂದರೆ ಮನಸ್ಸಿನಲ್ಲಿ ಇರುವ ಅಶುದ್ಧಿಯನ್ನು ತೆಗೆದುಹಾಕಬೇಕು. ಏನದು ಅಶುದ್ಧಿ ಅಂತ ಪ್ರಶ್ನೆ. ಬೇರೇನಲ್ಲ, ಮನಸ್ಸಿನಲ್ಲಿ ಏನೊಂದು ಉದ್ವೇಗ ಅಂತಿದೆಯಲ್ಲ, ಇದೇನೇ ಮನಸ್ಸಿನಲ್ಲಿದ್ದ ಅಶುದ್ಧಿ. ಈ ಉದ್ವೇಗವೆಂಬ ಅಶುದ್ಧಿಯಿಂದಲೇ ದುಃಖವೆಂಬುದು ಆಗತ್ತೆ. ಯಾವಾಗ ನಮ್ಮ ಮನಸ್ಸನ್ನು ದೇವರಲ್ಲಿ ನಾವು ಪ್ರವೇಶ ಮಾಡಿಸ್ತೀವಿ, ಆವಾಗೇನಾಗತ್ತೆ? ಮನಸ್ಸು ಅಂತನ್ನೋದು ಶುದ್ಧಿಯನ್ನು ಪಡೆದುಕೊಳ್ಳುತ್ತೆ. ಹೇಗೆ ಪರಿಶುದ್ಧವಾದಂತಹ ನೀರಿನಲ್ಲಿ ವಸ್ತ್ರವನ್ನು ಹಾಕಿ ನಾವು ಪ್ರಕ್ಷಾಳನ ಮಾಡಿದಾಗ ಅದು ಮಲವನ್ನು ಬಿಡುತ್ತದೆ, ಹಾಗೆ ಮನಸ್ಸನ್ನು ಭಗವಂತನಲ್ಲಿ ಮುಳುಗಿಸಿದಾಗ ನಮ್ಮ ಮನಸ್ಸು ಅಶುದ್ಧಿಯನ್ನು ಪರಿತ್ಯಾಗ ಮಾಡ್ತದೆ. ಆವಾಗ ದುಃಖದ ಪ್ರಸಕ್ತಿಯೇ ಇಲ್ಲ ಅಂತ ಈ ಅಭಿಪ್ರಾಯವನ್ನು ಇಟ್ಕೊಂಡು ಈ ಶ್ಲೋಕ ಹೊರತು, ಈ ಮನಸ್ಸಿನ ಶುದ್ಧಿ, ಅಂತಃಕರಣದ ಶುದ್ಧಿ ಅಂತೇನಿದೆಯಲ್ಲ, ಇದನ್ನು ನೀವು ಬೇರೆ ಇನ್ಯಾವುದರಿಂದಲೂ ಪಡೆದುಕೊಳ್ಳಲಿಕ್ಕಾಗಲ್ಲ. ವಿದ್ಯಾ, ತಪಸ್ಸು, ಪ್ರಾಣ ನಿರೋಧ, ಮೈತ್ರಿ, ತೀರ್ಥಾಭಿಷೇಕ, ವ್ರತ, ದಾನ, ಜಾಪ್ಯ ಅಂತ ಅರ್ಧ ಶ್ಲೋಕದಲ್ಲಿ ಬೇರೆ 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 ಇಟ್ಕೊಂಡಿದ್ದಾರೆ. ವಿದ್ಯಾ ಅಂದ್ರೇನು? ವೇದಾಧ್ಯಯನ. ಪ್ರಾಣ ನಿರೋಧ ಅಂದ್ರೇನು? ಪ್ರಾಣಾಯಾಮವನ್ನು ಮಾಡೋದು, ಕುಂಭಕಾವಸ್ಥೆಯಲ್ಲಿ ಇರೋದು. ಮೈತ್ರಿ ಅಂದರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದು. ಅಭಿಷೇಕ ಅಂದರೆ ಅನೇಕ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡೋದು. ವ್ರತ, ದಾನ ಪ್ರಸಿದ್ಧವಿದೆ, ತಪಸ್ಸು ಅಂದರೂ ಪ್ರಸಿದ್ಧ ಇದೆ, ಜಪ ಅಂದರೂ ಪ್ರಸಿದ್ಧ ಇದೆ. ಇವುಗಳನ್ನು ಮಾಡಿದ್ದರಿಂದ ಅಂತರಾತ್ಮ ನ ಅತ್ಯಂತ ಶುದ್ಧಿಂ ಲಭತೆ. ನಮ್ಮ ಅಂತಃಕರಣ ಅಂತನ್ನೋದು ಅತ್ಯಂತ ಶುದ್ಧಿಯನ್ನು ಹೊಂದೋದಿಲ್ಲ. ಅಂದರೆ ಶುದ್ಧಿಯನ್ನು ಹೊಂದತ್ತೆ, ಇಲ್ಲ ಅಂತಲ್ಲ. ಅಂದರೆ ನಾವು ವೇದಾಧ್ಯಯನವನ್ನು ಮಾಡಿದರೆ, ಅದರ ಅರ್ಥವನ್ನು ತಿಳಿದುಕೊಂಡ್ರೆ, ಪ್ರಾಣಾಯಾಮವನ್ನು ಮಾಡಿದರೆ, ಪರೋಪಕಾರವನ್ನು ಮಾಡಿದರೆ, ಹೀಗೆ ಒಂದೊಂದರಿಂದಲೂ ಕೂಡ ನಮಗೆ ಮನಸ್ಸಿಗೆ ಶುದ್ಧಿ ಸಿಗತ್ತೆ, ಇಲ್ಲ ಅಂತಲ್ಲ. ಆದರೆ ನ ಅತ್ಯಂತ ಶುದ್ಧಿ ಲಭತೆ, ಅತ್ಯಂತ ಶುದ್ಧಿ ಎಂಬುದು ಮಾತ್ರ ಸಿಗಲ್ಲ. ಅದು ಯಾವುದರಿಂದ ಸಿಗತ್ತೆ ಅಂತಂದರೆ, ಹೃದಯಸ್ಥೇ ಭಗವತ್ಯನಂತೆ. ಸಕಲ ವಿಧವಾದ ಅಂತಗಳಿಂದ ಶೂನ್ಯನಾದ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿದಾಗ ಯಾವ ಶುದ್ಧಿ ಸಿಗತ್ತೋ ಅದು ಬೇರೆ ಇನ್ಯಾವುದರಿಂದಲೂ ಸಿಗಲ್ಲ ಅಂತ ತಾತ್ಪರ್ಯ. ಹೀಗಾಗಿ ಏನು ಮಾಡಬೇಕು? ಭಗವಂತ ನಮ್ಮ ಹೃದಯದಲ್ಲಿ ಬಂದಿರುವಂತೆ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂತಂದರೆ, ಈ ಹಿಂದೆ ಹೇಳಿದಂತೆ ಉಪಾಸನೆಯಿಂದ ಮಾತ್ರ ಸಾಧ್ಯ. ತುಂಬ ಜನರಿಗೇನಾಗತ್ತೆ, ದುಃಖ ಪರಿಹಾರ ಆಗಬೇಕು ಅಂತ ಅಪೇಕ್ಷೆ ಇರುತ್ತೆ. ಬಹಳ ಪ್ರಯತ್ನ ಪಟ್ಟು ಅನೇಕ ವರ್ಷಗಳ ಸಾಧನೆಯಿಂದ ಈ ವಿದ್ಯಾ, ತಪ, ಪ್ರಾಣ ನಿರೋಧ ಮೊದಲಾದವುಗಳನ್ನು ಸಂಪಾದನೆ ಮಾಡ್ತಾರೆ. ಅಷ್ಟಷ್ಟೇ ಅಲ್ಪ ಸ್ವಲ್ಪ ಮನಸ್ಸಿನ ಶುದ್ಧಿ ದೊರಕಿದ್ದರಿಂದ ಉದ್ವೇಗ ತಾತ್ಕಾಲಿಕವಾಗಿ ಕಡಿಮೆ ಆಗಿರುತ್ತೆ. ನಾವು ಪೂರ್ತಿ ಪರಿಹಾರ ಆಗೋಯಿತು ಉದ್ವೇಗ ಅಂದ್ಕೊಂಡ್ಬಿಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಅದು ಮರುಕಳಿಸ್ಬಿಡುತ್ತೆ. ರೋಗವು ಪುನಃ ಬಂದಂತೆ ಆ ಉದ್ವೇಗ ಮತ್ತೆ ವಾಪಸ್ಸು ಬಂದ್ಬಿಡುತ್ತೆ. ಬಂದು ಮುಂದಿನ ಪರಿಣಾಮ ಏನು ಗೊತ್ತಾ? ಈ ವಿದ್ಯಾ, ತಪಸ್ಸು, ಪ್ರಾಣ ನಿರೋಧ ಏನಿದೆಯಲ್ಲ ಅದನ್ನೂ ಅದು ಕಬಳಿಸ್ಕೊಂಡ್ಬಿಡುತ್ತೆ. ಅಂದರೆ ನಮಗಿರುವ ವಿದ್ಯೆಯೂ ಉದ್ವೇಗಕ್ಕೆ ಕಾರಣವಾಗಿಬಿಡುತ್ತೆ. ನಾವು ಮಾಡಿದ ತಪಸ್ಸು ನಮ್ಮ ಉದ್ವೇಗಕ್ಕೆ ಕಾರಣವಾಗುತ್ತೆ. ಹೀಗೆ ಒಂದೊಂದಕ್ಕೂ ಕೂಡ ತೆಗೆದುಕೊಳ್ಬೇಕು. ಯಾವುದರಿಂದ ನಾವು ಮನಸ್ಸಿಗೆ ಶುದ್ಧಿಯನ್ನು ಪಡೆದುಕೊಳ್ಳಬಹುದಾಗಿತ್ತು
ಅದು ನಮ್ಮ ಉದ್ವೇಗಕ್ಕೆ ಕಾರಣವಾಗುವ ಪರಿಸ್ಥಿತಿ ಬಂದು ಹೋಗ್ಬಿಡುತ್ತೆ. ಈ ಉಪಾಸನೆ ಅಂಥದ್ದಲ್ಲ. ನೀವು ಪರಿಶುದ್ಧವಾಗಿ ಈ ಉಪಾಸನೆಯನ್ನು ಮಾಡ್ತಾ ಹೋದರೆ ಎಂದಿಗೂ ಕೂಡ ಪುನಃ ಅದೂ ಕೂಡ ಉದ್ವೇಗಕ್ಕೆ ಕಾರಣವಾಗೋಯ್ತು ಅಂತ ಆಗಲ್ಲ. ಇಷ್ಟೇ ಏನು ಅಂತಂದರೆ, ನೀವು ಉಪಾಸನೆಯನ್ನು ಮಾಡಲಿಕ್ಕೆ ಅಂತ ಶುರು ಮಾಡಿದಾಗ ಯಾವತ್ತು ಉಪಾಸನೆಯನ್ನು ಶುರು ಮಾಡ್ತೀರಿ ಅವತ್ತೇ ನಿಮಗೆ ಈ ಸರ್ವಾತ್ಮನ ದುಃಖ ಪರಿಹಾರವಾಗಬೇಕು ಅಂದರೆ ಆಗಲ್ಲ. ಅದನ್ನು ಮುಂದಿನ ಮಾತಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಅದಕ್ಕೆ ಅರಣ್ಯಕಾಚಾರ್ಯರು ಬರೆದರು, ಯಸ್ಮಿನ್ ದಿನೇ ಉಪಾಸನಮಾರಭ್ಯತೆ ತಸ್ಮಿನ್ ದಿನೇ ಸರ್ವಾತ್ಮನ ದುಃಖ ನಿವೃತ್ತಿರ್ಭವತಿ ಇತಿ ನವದಾಮಃ. ಯಾವತ್ತು ಉಪಾಸನೆ ಶುರು ಮಾಡ್ತಿರೋ ಅವತ್ತೇ ನಮಗೆ ಸಕಲ ದುಃಖ ನಿವೃತ್ತಿ ಆಗಬೇಕು ಅಂದರೆ ಆಗಲ್ಲ. ಹಾಗಾದ್ರೇನು? ನಿತ್ಯಂ ಉಪಾಸನಂ ಕುರ್ವತಃ, ಪ್ರತಿನಿತ್ಯ ಉಪಾಸನೆಯನ್ನು ಮಾಡ್ತಾ ಇರಬೇಕು. ಅಭ್ಯಾಸ ಪಾಠವದಿಂದ ದೇವರಲ್ಲೇ ಮನಃಪ್ರಣಿಧಾನವನ್ನು ಮಾಡ್ತಾ 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 ನಿಯಮೇನ ಅದು ಕಾಲಕ್ರಮವಾಗಿ ಶುದ್ಧಿ ಅಂತನ್ನೋದು ಬರುತ್ತದೆ ಅಂತ ತಾತ್ಪರ್ಯ. ತಾವದ್ಭಯಂ ದ್ರವಿಣ ದೇಹ ಸುಹೃನ್ನಿಮಿತ್ತಂ ಶೋಕಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ಮಮೇತ್ಯ ಸದವಗ್ರಹ ಆರ್ತಿಮೂಲಃ ಆರ್ತಿಮೂಲಂ ಯಾವನ್ನತೇಂಘ್ರಿಮ ಭಯಂ ಪ್ರವೃಣೀತ ಲೋಕಃ. ದ್ರವಿಣ ಅಂದರೆ ದುಡ್ಡು, ದೇಹ ಮತ್ತು ಸುತ್ತಮುತ್ತ ಬಂಧು ಬಾಂಧವರು ಇವರ ನಿಮಿತ್ತಕವಾಗಿ ಬರುವಂತಹ ಶೋಕ, ಸ್ಪೃಹ ಅಂದರೆ ಏನೇನೋ 108 ತರಹದ ಅಪೇಕ್ಷೆಗಳು, ಪರಿಭವ ಅಂತಂದರೆ ಇನ್ನೊಬ್ಬರ ಜೊತೆಗೆ ಸೋಲನ್ನು ಅನುಭವಿಸುವಂತಹ ಪ್ರಸಂಗ, ಮತ್ತು ವಿಪುಲವಾದ ಅಂದರೆ ಭಾರೀ ಪ್ರಮಾಣದ ಲೋಭ, ಇವೆಲ್ಲವೂ ಕೂಡ ಜೊತೆಗೆ ಮತ್ತೊಂದು ಭಯ, ಇದೆಲ್ಲವೂ ಕೂಡ ನಮ್ಮ ಆರ್ತಿಗೆ ಮೂಲಭೂತವಾದದ್ದು. ಪರಮಾತ್ಮನ ಪಾದಗಳನ್ನು ನಾವು ಯಾವತ್ತು ನ ಪ್ರವೃಣೀತ ಅಂತ ಇಲ್ಲಿ ಉಪಸರ್ಗ ಇದೆ, ಅದು ಮುಖ್ಯ ಪ್ರಧಾನವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದೆ. ದೇವರ ಪಾದಗಳನ್ನು ನಾವು ಆರಿಸಿಕೊಳ್ಳೋದು ಅಥವಾ ಆಯ್ಕೆ ಮಾಡಿಕೊಳ್ಳೋದು ಅನ್ನೋಲ್ಲಿ ಎಲ್ಲ ಮುಗಿಯೋದಿಲ್ಲ. ಮತ್ತೇನೋ ಅದರಲ್ಲಿ ಪ್ರಕರ್ಷ ಬರಬೇಕು. ಪ್ರವೃಣೀತ ಅಂತ ಉಪಸರ್ಗದ ಅಭಿಪ್ರಾಯ ಅದು. ಪ್ರಕರ್ಷ ಅಂತನ್ನೋದು ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ಅಭ್ಯಾಸ ಪಾಠವದಿಂದಲೇ ಬರಲಿಕ್ಕೆ ಸಾಧ್ಯ. ಇವತ್ತು ನಾನು ಉಪಾಸನೆ ಮಾಡಿದೆ ಬಂದುಬಿಡುತ್ತೆ ಅಭ್ಯಾಸ ಪಾಠವ ಅಂತಾಗತ್ತಾ? ಪ್ರಕರ್ಷ ಬರುತ್ತಾ? ಇಲ್ಲ. ಈಗ ಯಾವುದೇ ಒಂದು ಸಾಮಾನ್ಯ ವಿಷಯ ಇರಬಹುದು, ಒಂದು ಬಾರಿ ನಾವು ಓದಿದರೆ ಏನೋ ನಮ್ಮ ಮನಸ್ಸಲ್ಲೇ ಅದು ಅಚ್ಚು ಮೂಡುತ್ತೆ, ಅದನ್ನು 10 ಸಾರಿ ಓದಿದರೆ ಬೇರೆ ಥರನೇ ಅದು ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಹಾಗೆ ಭಗವಂತನ ಉಪಾಸನೆಯಲ್ಲೂ ಕೂಡ ನಮಗೇನಾಗಬೇಕು? ವಿಶೇಷವಾದಂತಹ ಅಭ್ಯಾಸವಾಗಬೇಕು. ಆಗ ನಮಗೆ ಇವೆಲ್ಲ ಆರ್ತಿ ಮೂಲವಾದಂತಹ ಸಮಸ್ಯೆಗಳ ಪರಿಹಾರವಾಗುತ್ತೆ. ಅದು ಹೇಗೆ ಅಂತಂದರೆ ಆ ಉಪಾಸನೆಯಿಂದ ದುಃಖ ನಿವೃತ್ತಿ ಆಗಬೇಕಾದ್ರೆ ಆ ಉಪಾಸನೆ ನಮಗೆ ಭಕ್ತಿಯನ್ನು ಕೊಡುತ್ತೆ, ವೈರಾಗ್ಯವನ್ನು ಕೊಡುತ್ತೆ, ಹಾಗೂ ಜ್ಞಾನವನ್ನು ಕೊಡುತ್ತೆ. ಉಪಾಸನೆಯಿಂದ ಸಾಕ್ಷಾತ್ತಾಗಿ ದುಃಖ ನಿವೃತ್ತಿ ಆಗಲ್ಲ. ಮತ್ತೇನಾಗತ್ತೆ? ಭಕ್ತಿ, ವೈರಾಗ್ಯ, ಜ್ಞಾನ ಇವು ಮೂರನ್ನು ಬಹಳ ಉತ್ತಮ ರೀತಿಯಿಂದ ನಮಗದು ಉಪಾಸನೆ ಅನ್ನೋದು ಕೊಡುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲಃ ಪ್ರಪದ್ಯಮಾನಸ್ಯ ಯಥಾಶ್ನತಸ್ಯುಃ ತುಷ್ಟಿಃ ಪುಷ್ಟಿಃ ಕ್ಷುದಪಾಯೋನುಘಾಸಂ. ಇದು ಕೂಡ ಏಕಾದಶ ಸ್ಕಂಧದಲ್ಲಿಯೇ ಬಂದಿರುವಂಥದ್ದು. ನಾವು ಮೊದಲನೇ ಶ್ಲೋಕ ನೋಡಿದ್ವಿ ನೋಡಿ, ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಅಂತ ನೋಡಿದ್ವಲ್ಲ.
ಆ ಶ್ಲೋಕದ ಹಿಂದೆ ಮುಂದೆ ಬರುವಂತಹ ಶ್ಲೋಕವೇ ಇದು. ಅಂದರೆ ಅದೇ ಜಾಯಂತೆಯೋಪಾಖ್ಯಾನದಲ್ಲಿ ಅವರೇ ಹೇಳಿದಂಥದ್ದು. ಈ ದೇವರ ಉಪಾಸನೆಯನ್ನು ಮಾಡಿದರೆ ಪ್ರಪದ್ಯಮಾನಸ್ಯ ಅಂದರೆ ಭಗವಂತನ ಉಪಾಸನೆಯನ್ನು ಪ್ರಕರ್ಷೇಣ ಮಾಡುವಂತಹ ವ್ಯಕ್ತಿಗೆ ಏನಾಗತ್ತೆ ಅಂತಂದರೆ ಒಂದೇ ಕಾಲದಲ್ಲಿ ಮೂರು ಫಲಗಳು ಬರ್ತವೆ. ಯಾವುದು ಅಂದರೆ ಒಂದು ಭಕ್ತಿ ಪರೆ, ಅಂದರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಮತ್ತು ಅನ್ಯತ್ರ ವಿರಕ್ತಿ, ಭಗವಂತನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ವೈರಾಗ್ಯವೆಂಬುದು ಬರುತ್ತೆ. ಸ್ವೇ ಅನುಭವ, ಅಂದರೆ ಭಗವದ್ ವಿಷಯದಲ್ಲಿ ನಮಗೆ ಅನುಭವ ಅಂದರೆ ಜ್ಞಾನವೆಂಬುದು ಬರುತ್ತೆ. ಹೀಗೆ ಭಕ್ತಿ ಪರೇ ಒಂದು ಭಾಗ, ಸ್ವೇ ಅನುಭವ ಇನ್ನೊಂದು ಭಾಗ, ಅನ್ಯತ್ರ ವಿರಕ್ತಿ ಅಂತ ಇನ್ನೊಂದು ಭಾಗ. ಹೀಗೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಮೂರು ಕೊಟ್ಟಿದ್ದಾರೆ. ಇವು ಮೂರೂ ಕೂಡ ಒಂದೇ ಕಾಲದಲ್ಲಿ ನಮಗೆ ಬರುತ್ತೆ. ಅದೇಗ್ರಿ ಬರುತ್ತೆ ಅಂದರೆ ನಾವು ಅದಕ್ಕೆ ಯಥಾ ಉದಾಹರಣೆ ಕೊಡ್ತಾರೆ. ಯಾವುದು? ಅಶ್ನತಃ ಸ್ಯುಹು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಊಟ ಮಾಡೋದಕ್ಕೆ ಅಂತ ನಾವು ಕೂತ್ಕೊಂಡಾಗ ಏನಾಗುತ್ತೆ? ಅನುಘಾಸಂ, ಒಂದೊಂದು ತುತ್ತನ್ನು ಬಾಯಲ್ಲಿ ಹಾಕ್ಕೊಂಡಾಗಲೂ ಕೂಡ ಏನಾಗುತ್ತೆ? ತುಷ್ಟಿ ಪುಷ್ಟಿ ಕ್ಷುದಪಾಯ, ಮೂರು ಹೇಳಿದ್ದಾರೆ. ನಮಗೆ ತುಷ್ಟಿ ಅನ್ನೋದು ಉಂಟಾಗತ್ತೆ. ಆಮೇಲೆ ಪುಷ್ಟಿ ಅಂದರೆ ಶರೀರದಲ್ಲಿ ಬಲ ಬರುತ್ತೆ. ಒಂದು ಸಣ್ಣ ಕಲ್ಲು ಸಕ್ಕರೆ ತುಂಡು ಹಾಕ್ಕೊಂಡ್ರೆ ಸಾಕು, ಇದೆಲ್ಲ ಫಲ ನಾವು ಅನುಭವಿಸ್ಬೋದು. ಪೂರ್ತಿ ಅವನಿಗೆ ಕೈಕಾಲೆಲ್ಲ ಮಡಚ್ಕೊಳ್ತಾ ಇದೆ ಆಹಾರ ಇಲ್ಲದೆ ಪ್ರಯುಕ್ತವಾಗಿ ಅಂತನ್ನುವಾಗ ಒಂದು ಸಣ್ಣ ಕಲ್ಲು ಸಕ್ಕರೆ ತುಂಡು ಹಾಕ್ಕೊಂಡ್ರೆ ಒಂದು ಅರ್ಧ ನಿಮಿಷದಲ್ಲಿ ಅವನಿಗೆ ಈ ಕೈಕಾಲೆಲ್ಲ ಸರಳ ಆಗಿಬಿಡುತ್ತೆ. ಹೇಗಾಗುತ್ತೆ? ಅದರ ಜೊತೆಗೇನು ಅಂದರೆ ಕ್ಷುದ ಅಪಾಯ, ಹಸಿವೆ ಅನ್ನೋದು ಪರಿಹಾರವಾಗತ್ತೆ. ಒಂದೇ ಸರಿಗಾಗಬೇಕು ಅಂದ್ರೆ ಆಗುತ್ತಾ? ನೀವೇ ಹೇಳಿ. ಊಟ ಮಾಡಿದರೆ ಇವು ಮೂರು ಫಲಗಳಿದೆ ಅಂತ ಹೇಳಿದರು. ನಾವು ಒಂದು ತುತ್ತು ಬಾಯಲ್ಲಿ ಹಾಕ್ಕೊಂಡೆ ಊಟ ಮಾಡಿದ್ದೀನಿ ಇಲ್ಲಿಗ, ತುಷ್ಟಿ ಪುಷ್ಟಿ ಕ್ಷುದಪಾಯ ಮೂರು ಆಗಲಿ ಅಂತಂದರೆ ಆಗಲ್ಲ. ಅದು ಒಂದೊಂದು ತುತ್ತನ್ನು ಹಾಗೆ ಜಾಸ್ತಿ ತುಂಬಿಕೊಳ್ತಾ ಹೋಗಬೇಕು. ಈಗ ಅನುಘಾಸಂ, ಒಂದೊಂದೇ ತುತ್ತಿಗೆ ಈ ಫಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆತ್ಯಂತಿಕ ಕ್ಷುತ್ ನಿವೃತ್ತಿ ಆಗಬೇಕು ಅಂದರೆ ಪೂರ್ತಿ ಹಸಿವೆ ಪರಿಹಾರವಾಗಿದೆ ಅಂತ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಹಾಗೆ ಪೂರ್ತಿ ಅಭಿಮಾನಾದಿ ದೋಷಗಳ ನಿವೃತ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಯೋಗ್ಯತೆಗೆ ಸರಿ ಹೊಂದುವಷ್ಟು ಭಗವಂತನ ಈ ಬಿಂಬರೂಪದ ಉಪಾಸನೆಯನ್ನು ಮಾಡಬೇಕು ಅಂತ. ಹಾಗೆಯೇ ತುಷ್ಟಿ ಪುಷ್ಟಿಗಳಿದ್ದ ಹಾಗೆ ಈ ಭಕ್ತಿ ಮತ್ತು ಅನುಭವಗಳನ್ನು ಕೂಡ ಪಡೆದುಕೊಳ್ಬೇಕು ಅಂತ ಈಗ ಉದಾಹರಣೆ ಇದೆ. ಆದ್ದರಿಂದ ಇವತ್ತು ನಾನು ಉಪಾಸನೆ ಮಾಡಿದೆ, ನಾಳೆ ಫಲವನ್ನು ಕೇಳಿದೆ ಅಂದರೆ ಆಗಲ್ಲ. ಎಡಗೈಲಿ ಕೊಟ್ಟು ಬಲಗೈಲಿ ಇಸ್ಕೊಳ್ಳೋದು ಅಂತನ್ನುವಂತಹ ನಮ್ಮ ಸ್ವಭಾವ ಏನಿದೆ ಅದನ್ನು ಬಿಂಬರೂಪೋಪಾಸನೆಯಲ್ಲೆಲ್ಲ ನೀವು ಮಾಡಲಿಕ್ಕಾಗಲ್ಲ ಅಂತ ತಾತ್ಪರ್ಯ. ಹೀಗೆ ಉಪಾಸನೆಯ ಬಗ್ಗೆ ಭಕ್ತ್ಯಾದಿತ್ರಯ ಸಾಧನತ್ವವನ್ನು ಹೇಳಿದಂತಹ ಆರಣ್ಯಕಾಚಾರ್ಯರು ಮತ್ತೊಂದು ಎರಡು ಮಾತುಗಳನ್ನು ಉದಾಹರಣೆ ಮಾಡ್ತಾರೆ. ಇತ್ಯಚ್ಯುತಂ ಭಜತೋ ಇತ್ಯಚ್ಯುತಾಂಘ್ರಿಂ ಭಜತೋನುವೃತ್ಯ ಭಕ್ತಿರ್ವಿರಕ್ತಿರ್ಭಗವತ್ ಪ್ರಬೋಧಃ ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂ ಶಾಂತಿಮುಪೈತಿ ಸಾಕ್ಷಾತ್. ಈ ಭಕ್ತಿ, ವಿರಕ್ತಿ, ಭಗವತ್ ಪ್ರಬೋಧ ಇವು ಮೂರು ಅಂದರೆ ಹಿಂದಿನ ಶ್ಲೋಕದ ಮುಂದಿನ ಶ್ಲೋಕವೇ ಇದು. ಹೀಗಾಗಿ ಭಕ್ತಿ ಮತ್ತು ವೈರಾಗ್ಯ ಮತ್ತು ಜ್ಞಾನ ಇವು ಮೂರು ಬಂದ ಮೇಲೆ ಭಾಗವತನಾದಂಥವನಿಗೆ ಅದರಿಂದ ಮುಂದೆ ಪರಾಂ ಶಾಂತಿ ಮುಪೈತಿ ಅಂದರೆ ಮೋಕ್ಷ ರೂಪವಾದಂತಹ ಫಲವಾಗತ್ತೆ. ಆದ್ದರಿಂದ ಉಪಾಸನೆಯಿಂದ ಸಾಕ್ಷಾತ್ ಮೋಕ್ಷ ಆಗತ್ತೆ ಅಂತ ತಿಳ್ಕೊಬೇಕು. ಉಪಾಸನೆಯಿಂದ ಇವು ಮೂರು ಸಿಗತ್ತೆ, ಈ ಮೂರರಿಂದ ಮುಂದೆ ಮೋಕ್ಷವಾಗತ್ತೆ ಅಂತ ಹೀಗೆ ಕ್ರಮವನ್ನು ಅಲ್ಲಿ ಜಾಯಂತೆಯೋಪಾಖ್ಯಾನದಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ಭಗವದ್ರೂಪೋಪಾಸನೆ ಅಂತನ್ನೋದು ಬಹಳ ಮುಖ್ಯವಾದದ್ದು.
ಮುಂದಿನೇನು ಅಂದರೆ ಯಾರು ಆ ಥರ ಇದ್ದಾರಾ ಜನ ಅಂತ, ಇದ್ದಾರೆ ಅಂತ ಹೇಳೋದಕ್ಕಾಗಿ ಶುಕಾಚಾರ್ಯರು ಮಾಡಿದಂತಹ ಮಂಗಲಾಚರಣದ ಉದಾಹರಣೆಯನ್ನು ಮುಂದೆ ಮಾಡ್ತಾ ಇದ್ದಾರೆ. ವಿಚಕ್ಷಣಾಯಚ್ಚರಣೋಪಸಾದನಾತ್ ಸಂಗಂ ವ್ಯುದಸ್ಯೋಭಯತೋಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಃ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ನಾವು ಭಾಗವತ ಸಾರೋದ್ಧಾರದ ಮೊದಲನೇ ಶ್ಲೋಕ ಅಂತೇನಿತ್ತಲ್ಲ, ಅದು ಶುಕಾಚಾರ್ಯರ ಮಂಗಲಾಚರಣದಲ್ಲಿದ್ದ ಶ್ಲೋಕವೇ. ಅಲ್ಲಲ್ಲಿ ಮಧ್ಯೆ ಮಧ್ಯೆ ಅವು ಬೇರೆ ಬೇರೆ ಮಂಗಲಾಚರಣಾ ಶ್ಲೋಕಗಳು ನಮಗೆ ಬಂದಿದೆ. ಇದು ಒಂದು ಅಂತಹ ಗುಂಪಿನಲ್ಲಿ ಸೇರಿಕೊಂಡಂಥದ್ದು. ವಿಚಕ್ಷಣಾಹ ಜ್ಞಾನಿಗಳು, ಯಚ್ಚರಣೋಪಸಾದನ. ಇಲ್ಲಿ ಯಚ್ಚರಣೋಪಸಾದನ ಅಂತಂದ್ರೇ ಭಗವಂತನ ಆ ಬಿಂಬರೂಪೋಪಾಸನೆ ಅಂತರ್ಥ. ಅದರಿಂದ ಉಭಯತಃ ಅಂತರಾತ್ಮನಃ ಸಂಗಂ ವ್ಯುದಸ್ಯ ಅಂತ, ಐಹಿಕ ಹಾಗೂ ಆಮುಷ್ಮಿಕ ವಿಷಯಗಳಲ್ಲಿ ಮನಸ್ಸಿನ ಸಂಘವನ್ನು ಕತ್ತರಿಸಿ ಬ್ರಹ್ಮಗತಿಂ ಗತಕ್ಲಮಾಹ ವಿಂದಂತಿ, ಪರಬ್ರಹ್ಮನ ಸ್ಥಾನವನ್ನು ಹೊಂದಿಬಿಟ್ಟಿದ್ದಾರೆ. ಅಂದರೆ ಅನೇಕ ಜನ ಅಂಥವರಿದ್ದಾರೆ. ಅಂತಹ ಸುಭದ್ರ ಶ್ರವಸೇ ನಮೋ ನಮಃ. ಒಳ್ಳೆ ಮಂಗಲಕರವಾದ ಶ್ರವಸ್ ಅಂದರೆ ಕೀರ್ತಿ. ಆ ಕೀರ್ತಿ ಉಳ್ಳ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಒಂದು ಪಕ್ಷ ಭಗವಂತನ ಉಪಾಸನೆಯಿಂದ ಯಾರಿಗೂ ಎದ್ದು ಏನೂ ಫಲ ಆಗಲ್ಲ ಅಂತಲೇ ಆಗಿಬಿಟ್ಟಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಇಷ್ಟು ದಿವಸ ಆದ್ರೂ ಒಳ್ಳೆ ಕೀರ್ತಿ ಉಳ್ಕೋತಿರ್ಲಿಲ್ಲ ಭಗವಂತನಿಗೆ ಅಂತರ್ಥ. ಸುಭದ್ರ ಶ್ರವಸ್ ಶಬ್ದಕ್ಕರ್ಥ ಏನೋ ಒಳ್ಳೆ ಕೀರ್ತಿ ಅಂತರ್ಥ. ಲೋಕದಲ್ಲಿ ಕೆಲವರು ವೈದ್ಯರಿರ್ತಾರೆ, ಅವರು ಕೊಟ್ಟಂತಹ ಔಷಧದಿಂದ ಏನೂ ಯಾವ ರೋಗವೂ ಯಾರಿಗೂ ಎಂದೂ ಪರಿಹಾರ ಆಗಿಲ್ಲ, ಇನ್ನೂ ವಿಪರೀತ ಫಲವೇ ಆಗ್ತಾ ಇದೆ ಅಂದರೆ 4 ದಿವಸದಲ್ಲಿ ಕೆಟ್ಟ ಹೆಸರು ಮಾಡ್ಕೊಂಡ್ಬಿಡ್ತಾನೆ ಒಂದು ಲೋಕದಲ್ಲಿ. ಹೀಗಿದೆ ಲೋಕದಲ್ಲಿ. ಹೀಗಿರುವಾಗ ದೇವತೆಯ ಬಗ್ಗೆಯೂ ಕೂಡ ಅಷ್ಟೆ. ಇಂತಹ ದೇವತೆಯನ್ನು ಉಪಾಸನೆ ಮಾಡಿದರೆ ಫಲ ಆಗತ್ತೆ ಅಂತ ಹೇಳ್ತಾರೆ. ಇವತ್ತಿನ ತನಕ ಯಾರಿಗೂ ಎಲ್ಲೂ ಏನೂ ಫಲ ಆಗಿಲ್ಲ ಅಂತ ಆಗಿಬಿಟ್ಟಿದ್ರೆ ಒಳ್ಳೆಯ ಕೀರ್ತಿ ಉಳಿತಿರಲಿಲ್ಲ. ಭಗವಂತ ಹೇಗೆ ಸುಭದ್ರ ಶ್ರವಸೆ, ಅತ್ಯಂತ ಮಂಗಲಕರವಾದ ಕೀರ್ತಿಯನ್ನು ಉಳ್ಳಂಥವನಾಗಿದ್ದಾನೆ ಅಂದರೆ ಅರ್ಥ ಏನು, ಅದರಿಂದಲೂ ನಾವು ತಿಳ್ಕೋಬಹುದು. ಸಾಕಷ್ಟು ಜನ ಅಂಥವರು ಭಗವಂತನ ಉಪಾಸನೆಯನ್ನು ಮಾಡಿ ಫಲವನ್ನು ಪಡೆದವರಿದ್ದಾರೆ. ಹೀಗಾಗಿ ಅಲ್ಲಿಗೆ ನಾವು ಆ ಉಪಾಸನೆಯನ್ನು ಮಾಡುವುದನ್ನು ತೊಡಗುವ ವಿಷಯದಲ್ಲಿ ಯಾವುದೇ ತರಹ ಹೆದರ್ಕೊಳ್ಳೋ ಕಾರಣ ಇಲ್ಲ. ಏನಾಗುತ್ತೋ ಏನೋ ಹೋಗ್ಬಿಡೋದು, ಆಮೇಲೆ ವಾಪಸ್ ಏನು ಸಿಗದೇ ಇರೋ ಥರ ಆಗಿಬಿಟ್ರೇನು ಅಂತ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ ಅಂತ ಅರ್ಥ. ಹಿಂಗೇನಾಯಿತು, ನಾವು ಈ ಪ್ರಕರಣದಲ್ಲಿ 6 ಶ್ಲೋಕಗಳನ್ನು ಮುಗಿಸಿದ್ವಿ. ಈಗ ಪ್ರಕರಣದ ಹೆಸರೇನಿದೆ, ಬಿಂಬೋಪದೇಶ ಪ್ರಕರಣ ಅಂತಿದೆ. ಇನ್ನು ಬಿಂಬೋಪದೇಶ ಮಾಡೇ ಇಲ್ಲ. ಬಿಂಬೋಪದೇಶ ಅಂತನ್ನೋದನ್ನು ಮಾಡುವಕ್ಕಿಂತ ಮುಂಚೆ ಸುಮ್ಮನೆ ಉಪದೇಶ ಮಾಡ್ತಿರೋದಲ್ವಲ್ಲ, ಬಿಂಬೋಪಾಸನೆ ಮಾಡ್ರಿ ಅಂತ ಹೇಳ್ಕೊಡೋ ಸಲುವಾಗಿ ಇದೆಲ್ಲ ಮಾಡ್ತಿರೋದು. ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ ಆಮೇಲೆ ಪ್ರಶ್ನೆ ಕೇಳಿಸ್ಕೊಳ್ಳೋಕ್ಕಿಂತ ಮೊದಲೇ ಆಧಾರವನ್ನು ಹುಟ್ಟಿಸುವ ಪ್ರಯತ್ನವನ್ನು ಮಾಡಿಬಿಡೋಣ. ನಮ್ಗೆ ಆಧಾರ ಹುಟ್ಟಲಿಲ್ಲ ಬಿಡ್ರಿ ಅಂದರೆ ಅವರೆಲ್ಲ ಎದ್ದೋ ಬಿಡಲಿ, ಆಮೇಲೆ ಯಾರು ಉಳ್ಕೊಳ್ತಾರೋ ಅವ್ರಿಗೆ ಹೇಳಿದ್ರಾಯಿತು ಅಂತ ಅನ್ನೋ ಸಲುವಾಗಿ 5-6 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಮುಂದೆ ಪ್ರಧಾನವಾಗಿ ಆ ಬಿಂಬೋಪದೇಶದ ಸಂಬಂಧಪಟ್ಟಂತೆ 1-2 ಶ್ಲೋಕಗಳನ್ನು ಕೊಡ್ತಾರೆ. ವಾಸ್ತವಿಕವಾಗಿ ಹೇಳಬೇಕು ಅಂತಂದರೆ ಬಿಂಬೋಪದೇಶ ಅಂತನ್ನೋದೇನಿದೆ ಅದನ್ನು ವಿಶೇಷ ರೂಪದಿಂದ ಮಾಡಲಿಕ್ಕಾಗೋದೇ. ಯಾಕೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತ್ಯೇಕವಾಗಿ ಬಿಂಬರೂಪಗಳು ಬೇರೆ ಬೇರೆಯೇ ಇದ್ದಾಗ ಅದನ್ನು ಹೇಳುವಂತಹ ಗುರುಗಳು ಕೂಡ ಪ್ರತ್ಯೇಕನೇ ಇರ್ತಾರೆ ಅಂತನ್ನುವಾಗ ಭಾಗವತದಂತಹ ಸರ್ವಸಾಧಾರಣ ಗ್ರಂಥದಲ್ಲಿ ಬಿಂಬೋಪದೇಶ ಮಾಡುವುದ್ರೆ ಎಲ್ಲಿಂದ ಮಾಡಬೇಕು ಹೇಳಿ. ಆದರೂ ಕೂಡ ತುಂಬ ರಹಸ್ಯಮಯವೇ ಆಗಿರುವಂಥದ್ದು ಕೂಡ ಅಂತಹ ಭಗವಂತನ ರೂಪದ ಬಗ್ಗೆ ಕೆಲವ ವಿಚಾರಗಳನ್ನು ಭಾಗವತದಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಜಾಯಂತೆಯೋಪಾಖ್ಯಾನದ್ದೇ, ಇನ್ನೊಂದು ಜಡಭರತೋಪಾಖ್ಯಾನದ್ದು ಅಂತ. ಹೀಗೆ 2 ಕಡೆಗೆ ಬಂದಿರುವಂತಹ ಪ್ರಸಂಗಗಳನ್ನು ಮುಂದಿನ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಇದು ನಿಜವಾದ ಬಿಂಬೋಪದೇಶಕ್ಕೆ ಸಂಬಂಧಪಟ್ಟಿರುವಂತಹ 3 ಶ್ಲೋಕಗಳು ಅಂತ ತಿಳಿದುಕೊಳ್ಬಹುದು. ಇರೋದೇ ಇನ್ನು ಉಳಿದದ್ದು 4 ಶ್ಲೋಕ ಉಳ್ಕೊಂಡಿದೆ. ಅದರಲ್ಲಿ ಒಂದು ಏಕಾದಶ ಸ್ಕಂಧದಲ್ಲಿದ್ದದ್ದು,
ಆಮೇಲೆ 2 5ನೇ ಸ್ಕಂದದಲ್ಲಿ ಆ ಜಡಭರತೋಪಾಖ್ಯಾನದಲ್ಲಿದ್ದದ್ದು, ಮತ್ತೊಂದು 4ನೇ ಸ್ಕಂದದಲ್ಲಿ ಅಂತ ವ್ಯತ್ಯಾಸ. ಇಷ್ಟು ವಿಭಾಗ ಇದೆ. ಸ್ಥಿತ್ಯುದ್ಭವ ಪ್ರಲಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಈ ಶ್ಲೋಕಕ್ಕೆ ಹಾಗೂ ಮುಂದಿನ ಶ್ಲೋಕಕ್ಕೆ, ಅಂದರೆ ಜಡಭರತೋಪಾಖ್ಯಾನದಲ್ಲಿ ಬಂದಿರುವ ಶ್ಲೋಕಕ್ಕೆ ಮಾತ್ರ ಆರಣ್ಯಕಾಚಾರ್ಯರು ಆ ಪ್ರಸಂಗವನ್ನು ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಬೇರೆ ಕಡೆಗೆಲ್ಲ ಶ್ಲೋಕದಲ್ಲಿ ಅವರು ಕೆಲವೊಂದಕ್ಕೆ ಇದು ಎಲ್ಲಿ ಬಂದಿದೆ, ಯಾವಾಗ ಬಂದಿದೆ ಅಂದರೆ ಹೇಳಿದರೆ ಹೇಳ್ತಾರೆ, ಇಲ್ಲಾಂದರೆ ಇಲ್ಲ. ನಾವು ಕೂಡ ಹೇಳ್ತಾ ಬಂದಾಗ ಕೆಲವೊಂದನ್ನು ಹೇಳಿದ್ದೀವಿ, ಕೆಲವೊಂದನ್ನು ಹೇಳಿಲ್ಲ. ಆದಷ್ಟು ಬಹುಭಾಗ ಹೇಳೋದಕ್ಕೆ ಎಲ್ಲಿ ಬಂದಿದೆ ಅಂತ ಹೇಳೋ ಪ್ರಯತ್ನ ಮಾಡಿದ್ದೀನಿ ನಾನು. ಕೆಲವೊಂದನ್ನು ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಇರಬಹುದು. ಇಲ್ಲವರೇನು ಮಾಡ್ತಾರೆ ಅಂದರೆ ಯಾಕೆ ಬಂತಿದು, ಹೇಗೆ ಬಂತು ಅಂತ ವಿಚಾರವನ್ನು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರೇಸರನಾದಂಥವನು ಜನಕ. ಅವನೇನು ಮಾಡ್ದ, ತನ್ನ ಸತ್ರದಲ್ಲಿ ಅವನು ಬಿಂಬ ರೂಪವನ್ನು ತಿಳಿದವನೇ ಆಗಿದ್ದಾನೆ. ಅವನು ವಾಸ್ತವಿಕವಾಗಿ ಈಗ ನಮ್ಮಂತೆ ಬಿಂಬ ರೂಪವನ್ನು ತಿಳಿಯದೆ ಗುರುಗಳ ಹತ್ರ ಹೋಗಿ ಕೇಳೋ ಥರದ ವ್ಯಕ್ತಿ ಅಲ್ಲ ಅವನು. ಈಗಾಗಲೇ ಬಿಂಬರೂಪಂ ವಿಜಾನತ ಅಂತ ಅದಕ್ಕೆ ವಿಶೇಷಣ ಕೊಡ್ತಾ ಇದ್ದಾರೆ. ಬಿಂಬರೂಪವನ್ನು ತಿಳಿದಂತಹ ಆ ರಾಜ ಲೋಕೋಪಕಾರಕ್ಕಾಗಿ ಯೋಗೇಶ್ವರರಾದಂತಹ ಆ ಜಾಯಂತೆಯರನ್ನು ಪ್ರಶ್ನಿಸಿದ. ಏನು ಪ್ರಶ್ನೆ ಕೇಳಿದ ಅಂದರೆ, ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಂ ಅರ್ಹಥ ನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಾಹ ಅಂತ ಏಕಾದಶ ಸ್ಕಂದದಲ್ಲಿ ಬರುವ ಶ್ಲೋಕ. ನಾರಾಯಣ ಅಂತ ಹೆಸರಿನ ಬ್ರಹ್ಮ, ಪರಬ್ರಹ್ಮ ಏನಿದ್ದಾನೆ ಅವನ ನಿಷ್ಠಾ ಅನ್ನೋದನ್ನು ನೀವು ಹೇಳ್ರಿ. ನಿಷ್ಠಾ ಅಂದ್ರೆ ಅರ್ಥ ಏನೋ, ಅವನ ಸ್ವರೂಪ ಹೇಗಿದೆ ಅಂತ ಹೇಳ್ರಿ. ಯಾವುದನ್ನು ನಾವು ನಾರಾಯಣ ಪರಬ್ರಹ್ಮ ಅಂತ ಗುರುತಿಸ್ಬೇಕು ಅಂತ ಹೇಳ್ರಿ ಅಂತ ಕೇಳಿದಾಗ ರಾಜ್ಞೆ ಬಿಂಬರೂಪ ಮುಚ್ಚ್ಯತೆ, ರಾಜನನ್ನು ಉದ್ದೇಶಿಸಿ ಬಿಂಬರೂಪವನ್ನು ಹೇಳುತ್ತಿದ್ದಾರೆ ಅವರು ಈ ಶ್ಲೋಕದಲ್ಲಿ. ಯಾವುದು ಬಾಹ್ಯವಾದಂತಹ ಈ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಕಾರಣ ಅಂತಾಗಿದೆ, ಹಾಗೂ ಒಳಗಿದ್ದುಕೊಂಡು ಅಂದರೆ ಆ ಹೊರಗಿರುವ ರೂಪದಿಂದ ಅಭಿನ್ನವಾದದ್ದೇ ಭಗವಂತನ ರೂಪ ನಮ್ಮೊಳಗಿದೆ. ಒಳಗಿದ್ದ ಆ ರೂಪ ಏನಾಗಿದೆ ಅಂತಂದರೆ ಸ್ವಪ್ನ, ಜಾಗರ, ಸುಷುಪ್ತಿಗಳಲ್ಲಿ ಆಯಾ ಅವಸ್ಥೆಗಳಿಗೆ ಪ್ರೇರಕವಾಗಿ ಇದೆ. ಹಾಗೂ ನಮ್ಮ ದೇಹ, ಇಂದ್ರಿಯ, ಅಸು ಅಂದರೆ ಪ್ರಾಣ, ಹೃದಯ ಅಂದರೆ ಮನಸ್ಸು, ಇವುಗಳನ್ನು ಸಂಚಾರ ಮಾಡುವಂತೆ ಮಾಡುವಂಥವನು ಅಂತ ಯಾವನಾಗಿದ್ದಾನೆ. ಏನ ಸಂಜೀವಿತಾನಿ ಚರಂತಿ, ಅವುಗಳಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಭಗವಂತ. ಯಾವುದಕ್ಕೆ? ದೇಹ, ಇಂದ್ರಿಯ, ಅಸು, ಹೃದಯ ಅಂತ ಈ 4ಕ್ಕೆ ಭಗವಂತ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ. ಅದಕ್ಕೆ ಅವನು ಶಕ್ತಿಯನ್ನು ತುಂಬುತ್ತಾ ಇದ್ದದಕ್ಕಾಗಿ ಅವುಗಳು ಚರಂತಿ, ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇವೆ. ತದವೈಹಿ ಪರಂ ನರೇಂದ್ರ, ಇಂತಹದ್ದನ್ನೇ ಭಗವಂತನ ರೂಪವನ್ನು ನಾವು ಬಿಂಬರೂಪ ಅಂತ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಅನೇಕ ಹೆಸರುಗಳಿರುವಂತಹ ಒಬ್ಬನೇ ಒಬ್ಬನು ಭಗವಂತ ಆಯಾ ಜೀವರಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ರೂಪದಿಂದ ಅವನು ಬಿಂಬರೂಪ ಅಂತನ್ನುವ ಶಬ್ದದಿಂದ ವಾಚ್ಯನಾಗ್ತಾನೆ. ಅವನೇ ಎಲ್ಲ ಕಡೆಗೂ ಕೂಡ ಈ ಕಾರ್ಯವನ್ನು ನಿರ್ವಾಹ ಮಾಡುವವನು ಅಂತ ಉತ್ತರವನ್ನು ಹೇಳಿಕೊಟ್ಟಂತೆ ಆಯಿತು. ಈ ಬಿಂಬರೂಪ ಅಂತನ್ನುವುದು ಎಲ್ಲಿದೆ ಅಂತ ಪ್ರಶ್ನೆ. ಬಿಂಬರೂಪ ಹೇಗಿದೆ, ಅದರ ಗುಣಲಕ್ಷಣಗಳೇನು ಅಂದರೆ ಅದು ಹೇಳಿದ್ದಾಯಿತು. ಎಲ್ಲಿದೆ ಅದು ಅಂತಂದರೆ ಜೀವಸ್ವರೂಪದೊಳಗಿದೆ ಅಥವಾ ಹೃದಯದೊಳಗಿದೆ ಅಂತ ಹಿಂದೆಲ್ಲ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಆದರೆ ಜೀವಸ್ವರೂಪದೊಳಗಿದೆ, ಹೃದಯದೊಳಗಿದೆ ಇತ್ಯಾದಿ ಮಾತುಗಳ ಸರಿಯಾದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಬಿಂಬರೂಪದ ಬಗ್ಗೆ.
ಅದನ್ನು ನಾವು ಮುಂದೆ ಜಡಭರತೋಪಾಖ್ಯಾನದ ವಾಕ್ಯದಲ್ಲಿ ನೋಡಬಹುದಾಗಿದೆ. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ ರಘುಗಣೈತಪಸಾ ನ ಯಾತಿ ನ ವಿದ್ಯೆಯಾ ನಿರ್ವಸನಾದ್ ಗೃಹಾದ್ವಾ ನ ಛಂದಸಾ ನೋತ ಜಲಾಗ್ನಿಸೂರ್ಯೈಃ ವಿನಾ ಮಹತ್ಪಾದರಜೋಭಿಷೇಕಾತ್ ಅಂತ ಇವೆರಡು ಶ್ಲೋಕಗಳು. ಇದಕ್ಕೂ ಕೂಡ ಆ ಪ್ರಸಂಗವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಜಡಭರತ ಹೇಗಿದ್ದಾರೆ ನಾವು ಕಥೆ ಕೇಳ್ತೀವಿ. ರಹುಗಣ ಅಂತ ಒಬ್ಬ ರಾಜ ಇದ್ದ ಅಂತ ಕೇಳಿದ್ದೀವಿ. ರಹುಗಣ ಒಂದು ಸಂದರ್ಭದಲ್ಲಿ ತನ್ನ ಶಿಬಿಕೆಯನ್ನು ಅಂದರೆ ತನ್ನ ಪಲ್ಲಕ್ಕಿಯನ್ನು ಹೊರುವುದಕ್ಕಾಗಿ ಜಡಭರತನನ್ನು ನಿಯೋಜನೆ ಮಾಡ್ತಾನೆ. ಅವಾಗೇನಾಗತ್ತೆ, ಇವನು ಕಾರಣಾಂತರಗಳಿಂದ ಹಾಗೂ ಈ ರಹುಗಣನಿಗೆ ಜ್ಞಾನೋಪದೇಶವನ್ನು ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ದಾರಿಯಲ್ಲಿ ಹೋಗುವಾಗ ಒಳಗೆ ಆ ಮೇನೆ ಒಳಗೆ ಕುಳಿತುಕೊಂಡಿರುವಂತಹ ರಹುಗಣನಿಗೆ ತೊಂದರೆಯಾಗುವಂತೆ ಅದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಒಂದೇ ಸರಿ ಹಾರಿಬಿಡ್ತಾನೆ, ಇನ್ನೊಂದು ಸರಿ ನಿಧಾನವಾಗಿ ಹೋಗ್ತಾನೆ. ಉಳಿದವರು 3 ಜನರಿಗೆ ಅವ್ಯವಸ್ಥೆ ಆಗುತ್ತಲ್ರಿ. ಮೇನೆಯನ್ನು 4 ಜನ ಹೊರತಾರೆ ಅಂತ ಇಟ್ಕೊಳ್ಳಿ, ಇನ್ನೂ ಜಾಸ್ತಿ ಜನನೂ ಹೊರಬಹುದು. ಅದನ್ನು ಮೇನೆ 8 ಜನ ಹೊರತಾರೆ, 16 ಜನ ಹೊರತಾರೆ, ಹೀಗೆಲ್ಲ ಇರ್ತದೆ. ದೊಡ್ಡದಾದಷ್ಟು ಆದಷ್ಟು ಜಾಸ್ತಿ ಜನ ಬೇಕಾಗುತ್ತೆ. ಇವನು ಒಬ್ಬ ಆ ತರಹ ಎಡವಟ್ಟು ಮಾಡಿದರೆ ಉಳಿದವ್ರಿಗೆಲ್ಲ ಅವ್ಯವಸ್ಥೆ ಆಗುತ್ತೆ. ಈ ತರಹ ಅವ್ಯವಸ್ಥೆಯಾದಂತಹ ಸಂದರ್ಭದಲ್ಲಿ ಕೋಪಗೊಂಡಂತಹ ರಹುಗಣ ಜಡಭರತನನ್ನು ಉದ್ದೇಶಿಸಿ ಮಾತನಾಡಿದ. ಅಹೋ ಕಷ್ಟಂ ಭ್ರಾತರ್ ವ್ಯಕ್ತ ಮುರುಶ್ರಾಂತೋ ದೀರ್ಘ ಮಧ್ವಾನ ಮೇಕಯೇವೋಹಿತವಾನ್ ಸುಚಿರಂ ಅಂತ ಪಂಚಮಸ್ಕಂಧದ ಗದ್ಯ ಭಾಗ. ಭ್ರಾತ ಅಣ್ಣ ಅಂತ, ಏನಣ್ಣ ಇಷ್ಟು ತುಂಬ ದೂರದಿಂದ ಪಾಪ ನೀನು ಒಬ್ಬನು ಮೇನೆಯನ್ನು ಹೊತ್ಕೊಂಡು ಬಂದ್ಬಿಟ್ಟಿದೀಯಾ ಅಂತ ಕಾಣುತ್ತೆ. ವ್ಯಕ್ತಂ ಶ್ರಾಂತಃ, ಬಹಳ ಶ್ರಮ ಆಗಿದೆ ಅಂತ ಕಾಣುತ್ತೆ ನಿನಗೆ ಅಂತ ಅಂದ. ಅವನೊಂದು ಮಾತು ಅಂದಿದ್ದೇ ತಪ್ಪಾಯಿತು. ರಹುಗಣ ಹಿಡ್ಕೊಂಡ್ಬಿಟ್ಟ ಜಡಭರತ. ಅವನು ಹೇಳ್ದ, ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ ಯದಿ ವೀರಭಾರಃ ಗಂತುರ್ ಯದಿ ಸ್ಯಾತ್ ಅಧಿಗಮ್ಯ ಮಧ್ವ ಪೀವೇತಿ ಚಾಸೌ ನವಿದಾಂ ಪ್ರವಾದಃ ಅಂತ ಅಲ್ಲಿ ಬರುವಂತಹ ಶ್ಲೋಕ. ಅದರ ಒಂದು ಸಣ್ಣ ಭಾಗವನ್ನು ಅರಣ್ಯಕಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವನೇನಂದ ಗೊತ್ತಾ, ಶಿಬಿಕೆ ಹೊತ್ತವನು ನಾನಲ್ಲ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರೋನು ನಾನಲ್ಲ, ಅಂದರೆ ಎಲ್ಲ ಮಿಥ್ಯಾ ಅಂತ. ಅದನ್ನು ಕಥೆ ಕೇಳ್ತೀವಲ್ಲ, ಯಾರೋ ಒಬ್ಬರು ಜಗತ್ತಿನ ಮಿಥ್ಯಾತ್ವವಾದಿಗಳು ಓಡ್ ಹೊರಟಿದ್ರಂತೆ ಆನೆ ಹೆದರ್ಕೊಂಡು. ಯಾರೋ ಒಬ್ಬ ಅವನು ಕೇಳಿದ್ನಂತಲ್ಲೋ, ಆನೆನೇ ಮಿಥ್ಯ, ಯಾಕೆ ಓಡ್ತಾ ಇದ್ದೀ ಅಂತ ಕೇಳಿದ್ನಂತೆ. ಅದಕ್ಕೆ ಇವನು ಉತ್ತರ ಹೇಳಿದ್ನಂತೆ, ಓಡ್ತಾ ಇರೋನು ನಾನು ಓಡ್ತಿರೋದು ಮಿಥ್ಯಾನೇ ಇದೆ ಅಂತ ನೀ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ. ಹಾಗೇನು ಅಂತಂದ್ರೆ ಬಹುಶಃ ಜಡಭರತ ಅದನ್ನೇನೋ ಹೇಳ್ತಾ ಇದ್ದಾನೋ ಏನೋ. ಯಾಕೆ ಅಂತಂದರೆ ನಾನು ಶಿಬಿಕೆಯನ್ನು ಹೊತ್ತಿದ್ದು ಸುಳ್ಳು, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಸುಳ್ಳು ಅಂತ ಹೇಳ್ತಾ ಇದ್ದಾನಲ್ಲ ಅಂತ. ಆದರೆ ಅವನು ಹಾಗೆ ಹೇಳಿಲ್ಲ. ಈ ಭಾರವನ್ನು ನಾನೆಲ್ಲಿ ಹೊತ್ತಿದ್ದೇನೆ, ಭಗವಂತ ಹೊತ್ತಿದ್ದಾನೆ ಅಂತ. ಅಲ್ಲಿ ಶ್ಲೋಕಗಳನ್ನು ನೋಡಿದಾಗ ನಮಗೆ ವಿವರಣೆ ಸಿಗತ್ತೆ. ನನ್ನ ಹೆಗಲ ಮೇಲೆ ಮೇನೆ ಇದೆ, ನನ್ನ ಹೆಗಲು ನನ್ನ ಎದೆ ಭಾಗದ ಮೇಲಿದೆ, ಅದು ನನ್ನ ಹೊಟ್ಟೆ ಭಾಗದ ಮೇಲಿದೆ, ಅದು ನನ್ನ 2 ತೊಡೆಗಳ ಮೇಲಿದೆ, ಅದು ನನ್ನ ಜಂಘಾ ಭಾಗದ ಮೇಲಿದೆ, ಅದು ನನ್ನ ಪಾದಗಳ ಮೇಲಿದೆ, ಪಾದವೆಂಬುದು ಪೃಥ್ವಿ ಮೇಲಿದೆ, ಪೃಥ್ವಿ ಅಂತ ಅನ್ನೋದು ಭಗವಂತನ ಮೇಲಿದೆ. ಹೀಗೆಲ್ಲ ಹೇಳ್ತಾ ಹೇಳ್ತಾ ಕೊನೆಗೆ ಭಾರ ಹೊತ್ತವ್ರು ಯಾರು? ನಾವ್ಯಾರೂ ಅಲ್ಲ, ಭಗವಂತನೇ ಭಾರ ಹೊತ್ತಿರೋದು. ಈಗ ನಡೀತಾ ಇರೋದು ಕೂಡ ಯಾರು? ನಾನೇನು ನಡೀತೀನಿ, ಅಸ್ವತಂತ್ರನಿದ್ದೇನೆ, ಭಗವಂತ ನಡೀತಾ ಇದ್ದಾನೆ ಅಂತ ಅವನು ಭಗವಂತನ ಈ ಸರ್ವಕರ್ತೃತ್ವ ಸರ್ವಾಶ್ರಯತ್ವವೆಂಬ ಗುಣವನ್ನು ಈ ಮಾತಿನ ಮೂಲಕವಾಗಿ ಹೇಳ್ದ. ಆ ತರಹ ಹೇಳಿದ ಕೂಡಲೇ ಅವನಿಗೆ ಉಪಹಾಸ ಮಾಡಿದ ಹಾಗಾಯ್ತಿತ್ತು. ರಹುಗಣ ಜಡಭರತನಿಗೆ ಉಪಹಾಸ ಮಾಡಿದ್ದಕ್ಕೆ ಜಡಭರತ ವಾಪಸ್ಸು ರಹುಗಣನಿಗೆ ಉಪಹಾಸ ಮಾಡಿಬಿಟ್ಟ ಈ ತರಹ. ಆದರೆ ಆ ಉಪಹಾಸ ಮಾಡುವಾಗಲೂ ಕೂಡ ಅದರೊಳಗೆ ತತ್ವಜ್ಞಾನ ಅಡಗಿತ್ತು.
ಆ ತರಹ ಸಂದರ್ಭದಲ್ಲಿ ಅವನಿಗೆ ರಹುಗಣನಿಗೆ ಗೊತ್ತಾಯಿತು, ಈ ಸಾಮಾನ್ಯ ವ್ಯಕ್ತಿ ಅಲ್ಲ ಇವನು, ಯಾಕೆ ಈ ತರಹ ಉಪಹಾಸ ಮಾಡಲಿಕ್ಕೆ ಬೇರೆಯವ್ರಿಗೆ ಬರಲ್ಲ, ಅದಕ್ಕೆ ವಿಶೇಷ ಜ್ಞಾನವುಳ್ಳಂತಹ ಗುರುಗಳು ಸಿಕ್ಕಿದ್ದಾರೆ ಅಂತ. ಆದ್ದರಿಂದ ನಾನು ವಿಶೇಷೋಪದೇಶವನ್ನು ಪಡಿಬೇಕು ಅಂತ ಹೇಳಿ ಅಲ್ಲೇನು ಮಾಡಿಬಿಟ್ಟ, ಅವನು ಕೆಳಗಿಳಿದು ಬಿಟ್ಟ. ಕೆಳಗಿಳಿದು ಇದೇನಿದು ಶಿಬಿಕಾ ವಾಹನವನ್ನು ಮಾಡುವಂತಹ ನೀನಲ್ಲ ಅಂತ ಹೇಳಿದಾಗ ನನಗೆ ಪ್ರಶ್ನೆ ಬರ್ತಾ ಇದೆ. ಅಂದರೆ ದೇವರ ರೂಪವನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಅವನ ಮನಸ್ಸಲ್ಲಿ. ಅದಕ್ಕೇನು ಮಾಡಿಬಿಟ್ಟ, ಪ್ರಶ್ನೆ ನೀವೂ ಹಾಗೆ ಕೇಳ್ದ, ದೇವರು ಹೇಗೆ ಮೇಲೆ ಹೊರಲಿಕ್ಕೆ ಸಾಧ್ಯಪ್ಪ ಅಂತ ಕೇಳ್ದ. ಯಾಕೆ ಅದರೊಳಗೆ ಏನು ತೊಂದರೆ ಇದೆ ಎಂದು ಅವನು ಜಡಭರತ. ಅಲ್ಲ, ಈಗ ದೇವರು ನಿನ್ನ ಹೃದಯದೊಳಗಿದ್ದಾನೋ ಅಥವಾ ಹೊರಗಿದ್ದಾನೋ ಅಂತ ಪ್ರಶ್ನೆ. ಒಳಗಿದ್ರೂ ಕೂಡ ಹೃದಯದಲ್ಲಿರುವಂತಹ ಭಗವಂತ ಮೇಲೆ ಹೇಗೆ ಹೊರಲಿಕ್ಕೆ ಸಾಧ್ಯ? ಯಾಕೆ ಮೇಲೆ ನಿನ್ನ ಹೆಗಲ ಮೇಲಿದೆ ಅಲ್ವಾ. ನಿನ್ನ ದೇಹದೊಳಗಿರುವ ಭಗವಂತ ಮೇಲೆ ಹೊರಬೇಕು ಅಂತಂದರೆ ದೇಹದಲ್ಲಿ ಹೆಗಲಿನ ಭಾಗದಲ್ಲಿ ಅವನಿರಬೇಕು. ಹೃದಯದಲ್ಲಿದ್ದರೆ ಮೇಲೆ ಅಲ್ಲಿಂದ ಹೇಗೆ ಹೊರತಾನೆ ಅಂತ ಪ್ರಶ್ನೆ. ಹೊರಗಿದ್ದಾನೆ ಅಂತಂದ್ಬಿಟ್ರಂತೂ ಸಂಬಂಧವೇ ಇಲ್ಲ. ಹೊರಗಿದ್ದವನು ಒಳಗೆ ಹೇಗೆ ಇದ್ದ ಮೇಲೆ ಹೊರಲಿಕ್ಕಾಗತ್ತೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಅವನು ಹೇಳಿದ್ನಂತೆ, ಇದು ಉತ್ತರ ಹೇಳಿದ್ದವ ಆ ಸಂದರ್ಭದಲ್ಲಿ. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಮನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ ವಾಸುದೇವಂ ಕವಯೋ ವದಂತಿ ಅಂತ. ವಾಸುದೇವ ಶಬ್ದವಾಚ್ಯವಾದ ಭಗವದ್ ರೂಪ ಇದೆಯಲ್ಲ, ಇದೆಂಥದ್ದು ಅಂತಂದರೆ ಅದು ಹೊರಗೂ ಇದೆ ಒಳಗೂ ಇದೆ. ಆದರೆ ಒಳಗಿದೆ ಅಂತಂದರೆ ಹೃದಯದಲ್ಲಿ ಮಾತ್ರ ಇದೆ ಅಂತ ಇಟ್ಕೊಂಡು, ಹೃದಯದಲ್ಲಿದ್ದ ಭಗವದ್ ರೂಪ ಹೆಗಲ ಮೇಲಿರೋ ಮೇಲೆ ಹೊರಬೇಕು ಅಂತ ಹೀಗೆಲ್ಲ ಪ್ರಶ್ನೆ ಮಾಡ್ಕೊಳ್ಳೋದೇನಿದೆಯಲ್ಲ, ಇದು ಸರಿಯಲ್ಲ. ಯಾಕೆ ಅಂದರೆ ಈಗ ಹೇಳ್ತೀನಿ ಕೇಳು, ಬಿಂಬರೂಪ ಅಂತ. ಬಿಂಬರೂಪದ ವ್ಯಕ್ತಿತ್ವವನ್ನು ವಿವರಣೆ ಮಾಡಬೇಕಾಯಿತು. ಅದಕ್ಕಾಗಿ ಅವನು ಆ ಥರ ಪ್ರಶ್ನೆ ಕೇಳಿದ್ದು ಜಡಭರತ. ಅಲ್ಲಿ ಬಳಸಿದಂತಹ ಶಬ್ದ ಯಾವುದು? ಪ್ರತ್ಯಕ್ ಅಂತ ಶಬ್ದ ಬರುತ್ತೆ. ಈ ಬಿಂಬರೂಪದ ಬಗ್ಗೆ ಬಳಸಿದಂತಹ ಶಬ್ದ ಯಾವುದು? ಪ್ರತ್ಯಕ್ ಅಂತ. ವಾಸ್ತವಿಕವಾಗಿ ಪ್ರತ್ಯಕ್ ಅಂತನ್ನುವಂತಹ ಶಬ್ದ ಇದೆಯಲ್ಲ, ಇದನ್ನು ಯಾರ ಬಗ್ಗೆ ಬಳಸ್ತಾರೆ? ಬಿಂಬರೂಪದ ಬಗ್ಗೆ ಬಳಸಲ್ಲ ಲೋಕದಲ್ಲಿ, ಜೀವಸ್ವರೂಪದ ಬಗ್ಗೆ ಬಳಸ್ತಾರೆ. ಪ್ರತ್ಯಕ್ ಚೈತನ್ಯ ಅಂತ ಎರಡು ಶಬ್ದ ಇದೆ, ಪ್ರತ್ಯಕ್ ಪರಾಕ್ ಅಂತ ಎರಡು ಶಬ್ದಗಳಿದೆ. ಪ್ರತ್ಯಕ್ ಅಂತ ಯಾವುದನ್ನು ಕರೀತಾರೆ ಅಂದರೆ ನಮ್ಮ ಎದೆ ಕಡೆಗೆ ನಾವು ತೋರ್ಬೆರಳು ಮಾಡಿ ಯಾವುದನ್ನು ತೋರಿಸ್ತೀವಿ, ಅದು ಪ್ರತ್ಯಕ್ ಚೈತನ್ಯ ಅಂತ ಕರೆಸ್ಕೊಳ್ತೀವಿ. ಆಮೇಲೆ ನಮ್ಮ ಎದುರಿಗಿದ್ದಂಥವ್ರ ಕಡೆಗೆ ಬಟ್ಟು ಮಾಡಿ ತೋರಿಸಿದ್ವಿ ಅಂದರೆ ಅವ್ರು ಪರಾಕ್ ಚೈತನ್ಯ ಅಂತ. ಹೀಗೆ ಪ್ರತ್ಯಕ್ ಪರಾಕ್ ಅಂತ ಶಬ್ದದ ವ್ಯವಸ್ಥೆ ಇದೆ. ಹೀಗಾಗಿ ಇದು ಲೋಕದಲ್ಲಿ ಪ್ರತ್ಯಕ್ ಶಬ್ದ ಅಂತನ್ನೋದು ಜೀವಪರ ಅಂತ ಪ್ರಸಿದ್ಧಿ ಇರುವಂಥದ್ದು. ಆದರೆ ಜಡಭರತ ಹೇಳಿದ ಪ್ರತ್ಯಕ್ ಚೈತನ್ಯ ಅಂತಂದರೆ ಯಾವುದು? ಜೀವ ಅಲ್ಲ, ಜೀವನೊಳಗಿರುವಂತಹ ಭಗವಂತನ ರೂಪ. ಅದು ಜೀವನೊಳಗೆ ಸಣ್ಣಕ್ಕೆ ಒಳಗೆ ಹೃದಯದಲ್ಲಿ ಮಾತ್ರ ಇದೆ ಅಂತ ತಿಳ್ಕೋಬೇಡಿ. ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ ಅಂತ ಜೀವಸ್ವರೂಪದೊಳಗೆ ಇದ್ದಾನೆ ಅಂತ ಅಲ್ಲಿಗೆ ನಿಲ್ಲಿಸ್ಕೊಂಡ್ಬಿಡ್ಬೇಡಿ ನೀವು. ಅದೇನಾಗಿದೆ, ಜೀವನ ತಲೆಯ ಒಳಗೆ ಆ ಬಿಂಬರೂಪದ ತಲೆ, ಜೀವನ ಕೈಯೊಳಗೆ ಆ ಭಗವಂತನ ರೂಪದ ಕೈ, ಜೀವನ ಕಾಲೊಳಗೆ ಭಗವಂತನ ರೂಪದ ಕಾಲು ಅಂತ ಹೀಗೆ ಆ ಜೀವಸ್ವರೂಪದೊಳಗೆ ಎಲ್ಲ ಕಡೆಗೆ ಪೂರ್ಣ ವ್ಯಾಪಿಸಿಕೊಂಡು ಆ ಬಿಂಬರೂಪ ಇದೆ. ಹೀಗಾಗೇನಾಗತ್ತೆ, ಈಗ ವಾಪಸ್ ತೆಗೆದುಕೊಳ್ಳಿ, ಜೀವಸ್ವರೂಪ ಶರೀರದೊಳಗೆಲ್ಲಿದೆ? ಅದೆಲ್ಲೋ ಒಂದು ಕಡೆಗೆ ಹೃದಯ ಕಮಲದಲ್ಲಿರುವ ಭಗವಂತನ ರೂಪದ ಕೆಳಭಾಗದಲ್ಲಿದೆ. ಜೀವಸ್ವರೂಪ ಇಲ್ಲೇ ಇದ್ದರೂ ಕೂಡ ಇಷ್ಟು ವಿಸ್ತಾರವಾಗಿರುವ ಶರೀರದಲ್ಲೆಲ್ಲ ಕೈಕಾಲಾಡಿಸೋದೆಲ್ಲ ಹೇಗೆ ನಡೀತಾ ಇದೆ? ಅದು ಸಾಂಶ ಜೀವರಾದರೆ ಅನೇಕ ಅಂಶಗಳು ಆಯಾ ಶರೀರದ ಭಾಗಗಳಿರುತ್ತೆ. ಮತ್ತು ನಿರಂಶ ಜೀವ ಅಂತಾಗಿದ್ದರೆ ಪ್ರಕಾಶ ವ್ಯಾಪ್ತಿ ಇರುತ್ತೆ ಅಂತ ಎರಡು ತರಹ ಉತ್ತರವನ್ನು ಹೇಳ್ತಾರೆ. ಹೀಗಾಗಿ ಏನಾಯಿತು, ಆ ಬಿಂಬರೂಪವು ಏನು ಮಾಡುತ್ತೆ, ಸಾಂಶ ಜೀವರು ಅಂತಾಗಿದ್ದರೆ ಅವರ ಅಂಶಗಳಲ್ಲೂ ಭಗವಂತನ ಅಂಶಗಳು ವ್ಯಾಪ್ತವಾಗಿರ್ತವೆ. ನಿರಂಶ ಜೀವರು ಅಂತಾಗಿದ್ದರೆ ಅವರ ಪ್ರಕಾಶದೊಳಗೆ ಭಗವಂತನ ಪ್ರಕಾಶ ವ್ಯಾಪ್ತಿ ಇರುತ್ತೆ. ಆ ಪ್ರಕಾಶ ಅಂದರೆ ಮತ್ತೆ ಭಗವಂತನ ರೂಪ ವಿಶೇಷಗಳೇ ಆಯಿತು. ಹೀಗಾಗಿ ಭಾರವನ್ನು ಜೀವ ಹೊರತಾನೆ ಅಂತನ್ನೋದು ಸತ್ಯವಾದರೆ ಆ ಜೀವನೊಳಗಿರುವಂತಹ ಬಿಂಬರೂಪಿಯಾದ ಭಗವಂತ ಭಾರ ಹೊರತಾನೆ ಅನ್ನೋದು ಅಷ್ಟೇ ಸತ್ಯ. ಅದನ್ನಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಜಡಭರತ ಉತ್ತರ ಹೇಳಿದ. ಪ್ರತ್ಯಕ್ ಶಬ್ದದಿಂದ ಭಗವಂತನ ಬಿಂಬರೂಪವೇ ವಾಚ್ಯವಾದದ್ದರಿಂದ ಆ ಬಿಂಬರೂಪದ ಸನ್ನಿಧಾನದಿಂದ ಕೂಡಿದ್ದರಿಂದ ಜೀವನಿಗೆ ಪ್ರತ್ಯಕ್ ಶಬ್ದ ವಾಚ್ಯತ್ವ ಬಂತು. ಹೇಗೆ ಇಂದ್ರ ಶಬ್ದವಾಚ್ಯನಾಗಿ ಭಗವಂತ ಇಂದ್ರನೊಳಗಿದ್ದದಕ್ಕೆ ಇಂದ್ರನಿಗೆ ಇಂದ್ರ ಶಬ್ದ ವಾಚ್ಯತ್ವ ಬಂತು ಅಂತ ಹೇಳ್ತೀವಿ ನಾವು.
ಹಾಗೆ ಇಲ್ಲೂ ಕೂಡ ಪ್ರತ್ಯಕ್ಷ ಶಬ್ದ ಜೀವರನ್ನೆಲ್ಲ ಹೇಳೋದಕ್ಕೆ ಕಾರಣ ಏನೋ, ಅವರೊಳಗಿರುವ ಭಗವಂತ ಪ್ರತ್ಯಕ್ಷ ಶಬ್ದ ವಾಚ್ಯನಾಗಿದ್ದಾನೆ. ಇದನ್ನು ಅವರು ಗುರುಗಳಾಗಿ ಉಪದೇಶ ಮಾಡಿಕೊಟ್ರು ಅವನಿಗೆ. ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ ವಾಸುದೇವಂ ಕವಯೋ ವದಂತಿ ಅಂತ. ಇದು ಪರಮಾರ್ಥ ಸತ್ಯವಾದದ್ದು. ಮತ್ತು ನಮ್ಮ ಇಂದ್ರಿಯಗಳಲ್ಲಿ ಅದೇ ಭಗವಂತ ಒಂದೊಂದು ರೂಪಗಳನ್ನು ಇಟ್ಟಿದ್ದಾನೆ. ಆ ಇಂದ್ರಿಯಗಳೆಲ್ಲ ಆ ಕೆಲಸಗಳನ್ನು ಆ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಇದೇ ಬಿಂಬರೂಪಿಯಾದ ಭಗವಂತನ ಸನ್ನಿಧಾನ ವಿಶೇಷದಿಂದ ಆ ಕಾರ್ಯ ನಡೀತಾ ಇದೆ. ಹೀಗೆ ಹೇಳ್ತಾ ಅದು ಉಪದೇಶ ಶುರುವಾಯಿತು. ಈ ಭಗವದ್ ರೂಪವನ್ನು ಕಂಡುಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂತು. ಎಷ್ಟು ಶಾಸ್ತ್ರ ಓದಿದರೂ ಇದು ಮುಗಿಯಲ್ಲಪ್ಪ ಅಂತ ಹೇಳಿ, ರಹುಗಣ ಅಂತ ಶಿಷ್ಯನನ್ನು ಪ್ರೀತಿಯಿಂದ ಸಂಬೋಧನ ಮಾಡಿ, ಹೇ ರಹುಗಣ ಏತತ್ ತಪಸ ನಯಾತಿ. ಈ ಭಗವಂತನ ರೂಪವನ್ನು ಎಷ್ಟು ತಪಸ್ಸನ್ನು ಮಾಡಿದರೂ ಕೂಡ ತಿಳಿದುಕೊಳ್ಳಕ್ಕಾಗಲ್ಲ. ಎಷ್ಟು ವೇದಾಧ್ಯಯನವನ್ನು ಮಾಡಿದರೂ ತಿಳ್ಕೊಳ್ಳೋಕ್ಕಾಗಲ್ಲ. ಗೃಹಾತ್ ನಿರ್ವಸನಾತ್, ಮನೆ ಬಿಟ್ಟು ಹೋಗಿ ಕಾಡಲ್ಲಿ ಕೂತ್ಕೊಂಡ್ರು ತಿಳ್ಕೊಳ್ಳೋಕ್ಕಾಗಲ್ಲ. ಹೀಗೆ ಜಲ, ಅಗ್ನಿ, ಸೂರ್ಯ, ನೀರಲ್ಲಿ ಮುಳುಗಿ ನಿಂತ್ಕೊಳ್ತೀನಿ ಇಡೀ ದಿವಸ, ಏನೂ ಉಪಯೋಗ ಇಲ್ಲ. 5 ಕಡೆಗೆ ಅಗ್ನಿ ಹಾಕ್ಕೊಂಡು ಪಂಚಾಗ್ನಿ ಮಧ್ಯದ ತಪಸ್ಸು ಮಾಡ್ತೀನಿ, ಆಗಲ್ಲ. ವಿನಾ ಮಹತ್ಪಾದ ರಜೋಭಿಷೇಕ ಅಂದರೆ ಬಿಂಬೋಪದೇಶಕರಾದಂಥ ಗುರುಗಳು ಉಪದೇಶ ಮಾಡಿದ್ರೇ ಆ ಭಗವದ್ ರೂಪ ತಿಳಿಲಿಕ್ಕೆ ಸಾಧ್ಯ ಹೊರತು ಬೇರೆ ರೀತಿಯಿಂದ ವೇದಗಳನ್ನು ಓದಿದ ಮಾತ್ರ ತಿಳ್ಕೊಳಕ್ಕಾಗಲ್ಲ. ಹಾಗಾದ್ರೆ ವೇದ ಓದೋದು ಬೇಡ ಅಂತ ಅರ್ಥ ಅಲ್ಲ. ವೇದಾಧ್ಯಯನ ಅದರ ಅರ್ಥಚಿಂತನ ಅಂತ ಅನ್ನೋದು ಏನಾಗುತ್ತೆ ಅಂದರೆ ಇಂತಹ ಬಿಂಬೋಪದೇಶಕರಾದ ಗುರುಗಳ ಪ್ರಾಪ್ತಿಗೆ ಸಾಧನವಾಗಿದೆ ಅಂತ ಅರ್ಥ. ಹೀಗಾಗಿ ಆ ದೇವರ ರೂಪದ ಬಗ್ಗೆ ಗುರುಗಳು ಉಪದೇಶ ಮಾಡಬೇಕಾದದ್ದು ಅಂತ ಹೇಳಿದ್ರಿಂದ ಏನಾಯಿತು, ಇದು ಬಿಂಬೋಪದೇಶ ಪ್ರಕರಣ ಅಲ್ವಾ, ಬಿಂಬವನ್ನು ನಾವೇ ತಿಳ್ಕೊಳ್ಬಹುದೇನೋ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ತು. ಇಲ್ಲ, ಗುರು ಉಪದೇಶದಿಂದಲೇ ಅದು ತಿಳಿಯುವಂಥದ್ದು ಅಂತ. ರಹುಗಣೈತ ತಪಸಾನಯಾತಿ ನ ವಿದ್ಯೆಯ ನಿರ್ವಸನಾತ್ ಗೃಹಾದ್ವಾ ನ ಛಂದಸಾ ನೋತ ಜಲಾಗ್ನಿ ಸೂರ್ಯೈಃ ವಿನಾ ಮಹತ್ಪಾದರಜೋಭಿಷೇಕಂ ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತೆ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಾ. ಬಿಂಬಜ್ಞಾನವೇ ಸಂಸಾರದಿಂದ ಮೋಚಕ ಅಂತಾದುದರಿಂದ ಅದನ್ನು ಗುರುಸೇವಾದಿಗಳನ್ನು ಮಾಡಿ ಪಡೆದುಕೊಂಡು ಭಕ್ತಿಯ ದ್ವಾರ ಅದರಿಂದಲೇ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳೋದಕ್ಕಾಗಿ ಈ 4ನೇ ಸ್ಕಂಧದ ಶ್ಲೋಕವನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಆನಂದ ಸ್ವರೂಪನಾದಂತಹ ಆ ಪ್ರತ್ಯಗಾತ್ಮನಿ, ಇಲ್ಲೂ ಕೂಡ ಪ್ರತ್ಯಗಾತ್ಮ ಶಬ್ದ ಬಂದಿದೆ. ಪ್ರತ್ಯಗಾತ್ಮ ಅನ್ನೋ ಶಬ್ದದ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ನಾನು ಹೇಳಿದ್ದೀನಿ. ಅಂತಹ ಬಿಂಬರೂಪದೊಳಗೆ ಭಕ್ತಿಂ ಪರಮಾಂ ಭಕ್ತಿಂ ವಿಧಾಯ, ಉತ್ತಮ ಮಟ್ಟದ ಭಕ್ತಿಯನ್ನು ಮಾಡಿ ಅಂತರ್ಥ. ಅಂದ್ರೇನಾಗುತ್ತೆ, ಮಾಮೂಲಿ ಶಾಸ್ತ್ರಾಧ್ಯಯನಾದಿಗಳಿಂದಲೂ ದೇವರಲ್ಲಿ ಭಕ್ತಿ ಬರುತ್ತೆ, ಅಥವಾ ಶಾಸ್ತ್ರಾಧ್ಯಯನ ಮಾಡೋಕ್ಕಿಂತ ಮುಂಚೆಯೂ ಕೂಡ ಹಾಗೇ ಭಕ್ತರ ನಡುವೆ ಸಂಚಾರ ಮಾಡಿ 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 ಒಂದು ಶ್ರದ್ಧಾರೂಪವಾಗಿ ಒಂದು ಭಕ್ತಿ ಇಂತಿರುತ್ತೆ. ಏನೋ ಸಜ್ಜೀವ ಅಂತಾದದ್ದಕ್ಕೆ ಚೂರಪಾರ ಭಕ್ತಿ ಇರುತ್ತೆ. ಅದು ಯಾವುದು ಮೋಚಕವಾದ ಭಕ್ತಿ ಅಲ್ಲ, ಅದರಿಂದ ಯಾವ ಮೋಕ್ಷವೂ ಆಗಲ್ಲ. ಅದಕ್ಕೆ ಪರಮಾಂ ಭಕ್ತಿಂ ವಿಧಾಯ ಶನಕೈಹಿ, ಭಾಳ ನಿಧಾನವಾಗಿ ಅವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ, ಅವಿದ್ಯೆಯ ಗಂಟನ್ನು ಭೇದನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಹೇಗೆ ಗಂಟನ್ನು ಬಿಚ್ಚಬೇಕಾದ್ರೆ ಗಡಿಬಿಡಿ ಮಾಡಿದರೆ ಸಾಧ್ಯ ಆಗುತ್ತಾ? ಇಲ್ಲ, ಗಡಿಬಿಡಿ ಮಾಡೋಕ್ಕೆ ಹೋದರೆ ಇನ್ನಷ್ಟು ಕಗ್ಗಂಟಾಗುತ್ತೆ. ಅದು ಬಿಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಸಾವಧಾನವಾಗಿ ಮಾಡಬೇಕು. ಹಾಗೆ ಇಲ್ಲೂ ಕೂಡ ಆಗತ್ತೆ ಅಂತ ಅರ್ಥ. ಶನಕೈಹಿ ಅನ್ನೋದು ಕಾರಣ್ಯಕಾಚಾರ್ಯರು ಇನ್ನೊಂಥರ ಅರ್ಥ ಹೇಳ್ತಾರೆ. ಹಿಂದೆ ಭಾಳ ಬೇಗನೆ ಅಂತ ಹೇಳಿಬಿಟ್ಟಿದ್ರು, ಇವತ್ತು ಶನಕೈಹಿ ಏನು ವಿರೋಧ ಬರುತ್ತಲ್ಲ ಅಂದರೆ ಶನಕೈಹಿ ಅನ್ನೋದಕ್ಕೆ ಅನಾಯಾಸೇನ ಅಂತ ಅರ್ಥ ಬರೀತಾರೆ. ಅಂದರೆ ಗಲಾಟೆ ಮಾಡಿ ಹಾ ಹೂ ಅಂತ ಕೂಗಾಡಿಬಿಟ್ಟು ಮಾಡುವಂಥದ್ದೇನಿಲ್ಲ. ಈ ಉಪಾಸನೆಯನ್ನು ಮಾಡ್ತಾ ಹೋದರೆ ಯಾವ ಹೆಚ್ಚಿನ ಆಯಾಸವಿಲ್ಲದೆ ಈ ಅವಿದ್ಯಾ ಗ್ರಂಥಿಯ ಭೇದನವಾಗತ್ತೆ ಅಂತ ತಾತ್ಪರ್ಯ. ಇಲ್ಲಿಗೆ ಬಿಂಬೋಪದೇಶ ಪ್ರಕರಣ
ಸಮಾಪ್ತವಾಗ್ತಾ ಇದೆ. ಇನ್ನು ಬಿಂಬೋಪದೇಶ ಪ್ರಕರಣ ಅಂತ ಮುಗಿದ ಮೇಲೆ ಬಿಂಬೋಪಾಸನ ಪ್ರಕರಣ ಅಂತ ಇನ್ನೊಂದು ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ಹೇಳಬೇಕಾದ್ರೆ ಬಿಂಬೋಪಾಸನ ಅಪರ ಪರ್ಯಾಯ ಆತ್ಮಸಮರ್ಪಣ ಪ್ರಕರಣ ಅಂತ ಹೀಗೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಕರಣದ ಹೆಸರು ಹಾಗಿದೆ. ಅದನ್ನು ಬಿಂಬೋಪಾಸನ ಪ್ರಕರಣ ಅಂತ ಕರಿಬಹುದು, ಇಲ್ಲ ಆತ್ಮಸಮರ್ಪಣ ಪ್ರಕರಣ ಅಂತ ಕರಿಬಹುದು. ಯಾಕೆ ಬಿಂಬೋಪಾಸನೆ ಅಂದರೂ ಒಂದೇ ಅರ್ಥ, ಆತ್ಮಸಮರ್ಪಣ ಅಂದರೂ ಒಂದೇ ಅರ್ಥ ಅಂತ ಹೀಗೆ ಅಲ್ಲಿ ಪರ್ಯಾಯ ಶಬ್ದ. ಅದು ಏನಿದು ಬಿಂಬೋಪಾಸನ ಅಂತಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಶ್ಲೋಕಗಳನ್ನು ಉದಾಹರಣೆ ಮಾಡೋದು ಮುಂದಿನ ವಿಚಾರ. ಅರಣ್ಯಕಾಚಾರ್ಯರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕೆಲವು ವಿಚಾರಗಳನ್ನು ವಿವರಣೆ ಮಾಡಿದ್ದಾರೆ. ಅವರು ಅಲ್ಲಲ್ಲಿ ಪ್ರಕರಣದ ಪ್ರಾರಂಭದಲ್ಲೋ ಮಧ್ಯದಲ್ಲೋ ಕೊನೆಯಲ್ಲೋ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ, ತುಂಬ ಉಪಕಾರಕವಾದಂಥದ್ದು. ಆ ಬಿಂಬರೂಪವನ್ನು ಉಪಾಸನೆ ಮಾಡುವ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳಬೇಕಾದಂತಹ ಅನುಸಂಧಾನದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಯಾಕೆ ಅಂತಂದರೆ ಬಿಂಬ ರೂಪದ ಬಗ್ಗೆ ಇನ್ನೇನು ಹೆಚ್ಚು ಹೇಳೋಕ್ಕಾಗಲ್ಲ ಅಲ್ವಾ, ಅದನ್ನು ಗುರುಗಳೇ ಬಂದು ಹೇಳೋದು ಅಂತ ಹೇಳ್ಬಿಟ್ಟಿದ್ದೀವಿ. ಆದರೆ ಗುರುಗಳು ಬಂದು ಆ ರೂಪವನ್ನು ಹೇಳೋ ತನಕ ನಾವು ಬಿಂಬೋಪಾಸನೆ ಮಾಡೋಕ್ಕೇ ಆಗಲ್ಲ ಅಂತ ಅನ್ಕೋಬೇಡಿ ಅಂತ. ಮತ್ತು ಹಾಗಾದ್ರೆ ಏನು ಮಾಡ್ಬೋದು, ಒಂದು ಬಿಂಬ ರೂಪ ಇದೆ ಇಷ್ಟಂತೂ ನಿರ್ಧಾರ. ಆ ಬಿಂಬರೂಪದ ಉಪಾಸನೆಯನ್ನು ನಾವು ಮಾಡಲಿಕ್ಕೆ ಬರ್ತದೆ. ಅದು ಉಪದೇಶಾತ್ ಪ್ರಾಗಪಿ, ಉಪದೇಶ ಅನಂತರದಲ್ಲೂ ಕೂಡ ನಾವು ಮಾಡಲಿಕ್ಕೆ ಬರ್ತದೆ. ಎಂಥದ್ದು ಅಂತಂದರೆ, ಯದ್ಯಪಿ ಬಿಂಬೋಪದೇಶ ಆದಮೇಲೆ ನಿಜವಾದ ಉಪಾಸನೆ ಶುರುವಾಗತ್ತೆ, ಆದರೆ ಅದಕ್ಕಿಂತ ಮುಂಚೆಯೂ ಕೂಡ ಒಂದು ರೀತಿಯ ಉಪಾಸನೆ ಮಾಡಲಿಕ್ಕೆ ಬರ್ತದೆ. ಏನದು ಅಂದರೆ ಮುಖ್ಯವಾದ ಅನುಸಂಧಾನ, ತದೀಯ ಅಹಂ ಅಂತ ಉಪಾಸನೆ. ನಾನು ಆ ಬಿಂಬರೂಪಕ್ಕೆ ಅಧೀನನಾದವನು, ಆ ಬಿಂಬನಿಗೆ ನಾನು ದಾಸನಾಗಿದ್ದೇನೆ ಅಂತನ್ನುವ ಅನುಸಂಧಾನ ಇದೆಯಲ್ಲ, ಅದೇ ಬಿಂಬೋಪಾಸನೆ ಅಂತ ಕರೆಸಿಕೊಳ್ಳುತ್ತೆ. ಈ ದಾಸ್ಯ ಅಂತ ಶಬ್ದದಿಂದ ಇದನ್ನು ಕರೀತಾರೆ. ಭಾಗವತ ಧರ್ಮಗಳಲ್ಲಿ ಹೇಳಬೇಕಾದ್ರೆ ದಾಸ್ಯಂ ಅಂತ ಒಂದು ಶಬ್ದ ಬಂದಿದೆ, ಕೆಲವು ಕಡೆ ಆತ್ಮಸಮರ್ಪಣಂ ಅಂತ ಶಬ್ದ ಬಂದಿದೆ. ಏನದು ಅಂದರೆ ಇದೆ, ಬೇರೆ ಅಲ್ವೇ. ಈ ದಾಸ್ಯ ಅನ್ನೋದು ಎರಡು ತರಹ ಇದೆ ಅಂತ ಹೇಳ್ತಾರೆ. ಒಂದು ಬಹಿರ್ದಾಸ್ಯ, ಇನ್ನೊಂದು ಅಂತರ್ದಾಸ್ಯ ಅಂತ. ಬಹಿರ್ದಾಸ್ಯ ಅಂತರ್ದಾಸ್ಯ ಅಂದ್ರೇನು ಅಂದರೆ ಹೊರಗೆ ದಾಸ ಅಂತ ತೋರಿಸ್ಕೊಳ್ಳೋದು, ಒಳಗೆ ದಾಸ ಅಂತ ತೋರಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಮತ್ತೇನದು ಅಂತಂದರೆ ಹೊರಗಿರುವ ಭಗವಂತನ ರೂಪಗಳಿಗೆ ನಾನು ದಾಸ ಅಂತ ಚಿಂತನೆ ಮಾಡಿದರೆ ಅದು ಬಹಿರ್ದಾಸ್ಯ. ನನ್ನ ಬಿಂಬರೂಪಕ್ಕೆ ನಾನು ದಾಸನಾಗಿದ್ದೇನೆ ಅಂತ ಅನುಸಂಧಾನವನ್ನು ಮಾಡಿಕೊಂಡ್ರೆ ಅದು ಅಂತರ್ದಾಸ್ಯ ಅಂತ ಕರೆಸಿಕೊಳ್ಳತ್ತೆ. ಅದು ಎರಡೂ ಒಂದೇ ಥರ ಇರ್ಬೋದು. ಎರಡನ್ನು ಬೇರೆ ಮಾಡಿರೋದು ಯಾಕೆ ಅಂದರೆ ಅಂತರ್ದಾಸ್ಯವೆಂಬುದು ವಿಶೇಷವಾಗಿ ಮುಕ್ತಿಗೆ ಸಾಧನವಾಗುವುದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಿದೆ ಅಷ್ಟೆ. ಅದು ಕೂಡ ಮತ್ತೆ ಎರಡು ತರಹ ಇದೆ. ಅಂದರೆ ಅಂತರ್ದಾಸ್ಯ ಅಂತೇನಿದೆ ಅದನ್ನು ವಿಶೇಷವಾಗಿ ಎರಡು ತರಹ ವಿಂಗಡಣೆ ಮಾಡಿದರೆ, ಆತ್ಮ ಸಮರ್ಪಣ ಅಂತಲೇ ಶಬ್ದ ಬಳಸೋದು, ಆದರೆ ಅದನ್ನು ಎರಡು ತರಹ ಮಾಡ್ತಾರೆ. ಏನು, ಆತ್ಮನಃ ಸಮರ್ಪಣಂ, ಆತ್ಮೀಯಸ್ಯ ಸಮರ್ಪಣಂ ಅಂತ. ನನ್ನನ್ನೇ ನಾನು ಸಮರ್ಪಣೆ ಮಾಡಿಕೊಳ್ಳೋದು, ನನ್ನದು ಅಂತೇನಿದೆಯಲ್ಲ ಅದನ್ನು ಸಮರ್ಪಣೆ ಮಾಡಿಕೊಳ್ಳೋದು ಅಂತ. ಹೀಗೆ ಎರಡು ತರಹ ಇದೆ. ಯಾಕೆ ಆತ್ಮ ಅಂತಂದರೆ ನಾನು ಅಂತ ಅರ್ಥ ಇದೆ. ಆತ್ಮ ಶಬ್ದದ ಪರ್ಯಾಯವಾದ ಇನ್ನೊಂದು ಶಬ್ದ ಯಾವುದು, ಸ್ವಶಬ್ದ. ಸ್ವಶಬ್ದಕ್ಕೆ ಎರಡು ಅರ್ಥ ಇದೆ, ನಾನು ನನ್ನದು ಅಂತ ಎರಡು ಅರ್ಥ ಇದೆ. ನನ್ನನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು, ನನ್ನದು ಅಂತೇನಿದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಎರಡು ತರಹ ಆಯಿತು. ಇದು ಬಾಹ್ಯವಾದ ಭಗವದ್ ರೂಪದ ಬಗ್ಗೆನೂ ಮಾಡಲಿಕ್ಕೆ ಬರ್ತದೆ, ಒಳಗಿನ ಬಿಂಬರೂಪದ ಬಗ್ಗೆಯೂ ಕೂಡ ಮಾಡಿಕೊಳ್ಳಿಕ್ಕೆ ಬರ್ತದೆ. ಯಾಕೆಂದರೆ ನನ್ನ ಜೀವಸ್ವರೂಪ ಅಥವಾ ನಾನು ಹೊರಗಿನ ಭಗವದ್ ರೂಪಕ್ಕೂ ದಾಸರೇ, ಒಳಗಿನ ಭಗವದ್ ರೂಪಕ್ಕೂ ದಾಸರೇ. ನನ್ನವರು ಅಂತ ನನ್ನದು ಅಂತೇನಿದೆ ಎಲ್ಲವೂ ಹೊರಗಿನ ಭಗವದ್ ರೂಪಕ್ಕೂ ಅಧೀನ, ಒಳಗಿನ ಭಗವದ್ ರೂಪಕ್ಕೂ ಅಧೀನ ಅಂತ. ಆದುದರಿಂದ ಈಗ ನನ್ನ ಭಗವಂತನಿಗೆ ದಾಸ ಅಂತ ಚಿಂತನೆ ಮಾಡೋದು ಒಂದು ಆತ್ಮ ಸಮರ್ಪಣೆ ಆಯಿತು. ನನ್ನದ್ದು ಅಂತ ಆದದ್ದರ ಸಮರ್ಪಣೆ ಅಂತಿದೆಯಲ್ಲ
ಅದು ಮತ್ತು ಅನೇಕ ತರಹ ಇದೆ. ಏನದು? ಇಷ್ಟ ದ್ರವ್ಯ ಸಮರ್ಪಣ, ಇಷ್ಟ ಕ್ರಿಯಾ ಸಮರ್ಪಣ, ಗುಣ ಸಮರ್ಪಣ. ನನ್ನದು ಅಂತಾದ ದ್ರವ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ನನ್ನದು ಅಂತಾದಂತಹ ದ್ರವ್ಯಗಳನ್ನು ಸಮರ್ಪಣೆ ಮಾಡೋದು ಅಂದ್ರೇನು? ನಮ್ಮ ಪತ್ನಿ, ಪುತ್ರ, ಗೃಹ, ಧನ ಮೊದಲಾದವುಗಳನ್ನು ಸಮರ್ಪಣೆ ಮಾಡೋದು. ಅವರೆಲ್ಲ ನಮ್ಮವರು ಅಂತ ಆಗಿರ್ತಾರೆ, ಅವರೆಲ್ಲ ಭಗವಂತನಿಗೆ ಅಧೀನ ಅಂತ ಚಿಂತನೆ ಮಾಡೋದು, ಇದು ದ್ರವ್ಯ ಸಮರ್ಪಣ. ಕ್ರಿಯಾ ಸಮರ್ಪಣ ಅಂದ್ರೇನು? ನಾವು ಮಾಡಿದಂತಹ ಕರ್ಮಗಳೆಲ್ಲ ಭಗವಂತನೇ ಮಾಡಿಸಿದ್ದು, ಅವನೇ ಅದಕ್ಕೆ ನಿಜವಾದ ಕರ್ತ, ಅದು ಅವನ ಪೂಜಾತ್ಮಕವಾದದ್ದು ಅಂತ ಚಿಂತನೆ ಮಾಡಿದರೆ ಕ್ರಿಯಾ ಸಮರ್ಪಣ. ಗುಣ ಸಮರ್ಪಣ ಅಂದ್ರೇನು? ನಮ್ಮಲ್ಲಿರುವಂತಹ ಜ್ಞಾನ ಅಥವಾ ವೈರಾಗ್ಯ ಅಥವಾ ಬಲ, ಸೌಂದರ್ಯ, ಏನೇನೇ ಗುಣಗಳಿದ್ರೂ ಕೂಡ, ಔದಾರ್ಯ, ಇಂಥವೇನು ಬೇಕಷ್ಟು ಲೋಕ ಪ್ರಸಿದ್ಧ ಗುಣಗಳಿದೆ. ಯಾವ್ದು ನಮ್ಮಲ್ಲಿ ಇದೆಯೋ ಅದು, ಇಲ್ಲದೇ ಇರೋಂಥ ಗುಣಗಳನ್ನು ನಾನು ಹೇಳಿರ್ಬೋದು. ಇರುವಂತಹ ಗುಣಗಳು ಅಂತ ತೆಗೆದುಕೊಂಡ್ರೆ ನಮ್ಮಲ್ಲಿ ಅಥವಾ ನಮ್ಮವರಲ್ಲಿ ಯಾವುದೇ ಗುಣಗಳಿದ್ರೂ ಕೂಡ ಆ ಗುಣಗಳನ್ನು ಭಗವಂತನಿಗೆ ಅಧೀನ ಅಂತ ಚಿಂತನೆ ಮಾಡಿದರೆ ಅದು ಗುಣ ಸಮರ್ಪಣ. ಹೀಗಾಗಿ ಏನಾಯಿತು? ವಿಭಾಗಗಳನ್ನು ಬಿಟ್ಬಿಟ್ರೆ ಒಟ್ಟು 4 ಆಗತ್ತೆ. ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋದು, ನನ್ನದು ಅಂತಾದ ದ್ರವ್ಯವನ್ನು ಸಮರ್ಪಣೆ ಮಾಡೋದು, ನನ್ನದು ಅಂತಾದಂಥ ಕ್ರಿಯೆಯನ್ನು, ನನ್ನದು ಅಂತಾದ ಗುಣವನ್ನು ಅಂತ ಹೀಗೆ 4 ಸಮರ್ಪಣೆಗಳನ್ನು ಭಗವಂತನಲ್ಲಿ ಮಾಡಬೇಕಾಗತ್ತೆ. ಇದರಲ್ಲೇನು ಅಂತಂದರೆ ಒಂದೊಂದನ್ನು ತೋರಿಸ್ಕೊಡೋದಕ್ಕಾಗಿ ಮುಂದಿನ ಶ್ಲೋಕಗಳನ್ನು ಆರಣ್ಯಕಾಚಾರ್ಯರು ಕೊಡ್ತಾ ಇದ್ದಾರೆ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಇದು ಕೂಡ ಪ್ರಹ್ಲಾದ ರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಹೇಳಿದಂಥ ಮಾತು. ಮುಂದಿನ ಶ್ಲೋಕವೂ ಕೂಡ ಪ್ರಹ್ಲಾದರಾಜರ ವಾಕ್ಯದಲ್ಲೇ ಬರುವಂಥದ್ದು, ಅದ್ರ ಮುಂದಿಂದು ಅದೇನೆ. ಹೀಗೆ ನಿರಂತರವಾಗಿ 3 ಶ್ಲೋಕಗಳು ಪ್ರಹ್ಲಾದನ ಶ್ಲೋಕಗಳೇ ಇವೆ. ಧರ್ಮಾರ್ಥ ಕಾಮ ಇತಿಯೋ ವಿಹಿತ ಸ್ತ್ರೀವರ್ಗಃ ಈಕ್ಷಾತ್ರಯೀನ ಯದಮೌ ವಿವಿಧಾ ಚ ವಾರ್ತಾ ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ ವಿಪ್ರಾತದ್ವಿಷಡ್ಗುಣಯುತಾತ್ ಅರವಿಂದನಾಭಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ದ್ವಿವಿಧವಾದಂತಹ ದಾಸ್ಯವನ್ನು ನಾವು ಹೇಳಿದ್ದೇವೆ. ಅಂದರೆ ಬಾಹ್ಯ ರೂಪಗಳಿಗೆ ದಾಸ ಅಂತಾಗೋದು, ಅಂತರ್ಗತವಾದ ರೂಪಕ್ಕೆ ದಾಸ್ಯ ಅಂತಾಗೋದು, ಎರಡೇನು ದಾಸ್ಯಗಳನ್ನು ಹೇಳಿದ್ದೀವಿ. ಅದರಲ್ಲೇನು ಅಂತಂದರೆ ಮೊದಲನೆಯ ದಾಸ್ಯ ಇದೆಯಲ್ಲ, ಇದು ಎರಡನೆಯ ದಾಸ್ಯಕ್ಕೆ ಉಪಕಾರಕವಾಗಿದೆ. ಅರಣ್ಯಕಾಚಾರ್ಯರು ಬರೀತಾರೆ, ಯಾಕಂದ್ರೆ ನಾವು 2 ವಿಭಾಗ ಮಾಡಿ ತೋರಿಸ್ಕೊಟ್ಟಿದ್ದೀವಿ. ಯಾಕೆಂದರೆ ವಾಸ್ತವಿಕವಾಗಿ ನಮಗೆ ನಡೀತಾ ಇರೋದು ಯಾವುದು ಅಂದರೆ ಬಿಂಬರೂಪದ ಬಗ್ಗೆ ಕೇಳಿತ್ತು. ನೀವು ಹೇಳ್ತಾ ಇರೋದು ಹೊರಗಿನ ರೂಪಗಳಿಗೆಲ್ಲ ದಾಸರಾಗಿದ್ದೇವೆ ಅಂತ ಚಿಂತನೆ ಮಾಡ್ಕೋಬೇಕು. ಇದೇನು ಉಪಯೋಗ? ನಮಗೆ ಬಿಂಬರೂಪದ ಬಗ್ಗೆ ಹೇಳಿದರೆ ಹೊರಗಿಂದೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ನೀವು ಒಂದು ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ಅರಣ್ಯಕಾಚಾರ್ಯರು ಹೇಳಿದ್ದೇನು ಅಂದರೆ, ಇಲ್ಲ, ಅದು ಒಳಗಿದ್ದ ಭಗವಂತನ ರೂಪದ ಬಗ್ಗೆ ನೀವು ದಾಸರು ಅಂತ ಚಿಂತನೆ ಮಾಡುವುದಕ್ಕೆ ಮೊದಲು ಹೊರಗಿನ ರೂಪಗಳಿಗೆ ನಾವು ದಾಸರು ಅನ್ನುವಂತಹ ಚಿಂತನೆ ಉಪಕಾರಕವಾಗಿದೆ. ಹೇಗೆ ಉಪಕಾರಕವಾಗಿದೆ ಅಂತ ಕೇಳಿದ್ವಿ ನಾವು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸ್ನಾನಸ್ಯ ಭೋಜನೆ ಇವ ಅಂತ. ಸ್ನಾನವನ್ನು ಮಾಡದೆ ಭೋಜನ ಮಾಡಲಿ ಬರುತ್ತೇನೋ, ನಮಗೆ ಬರುತ್ತಪ್ಪ ಅನ್ನೋ ಜನ ಇರ್ಬೋದು ಲೋಕದಲ್ಲಿ, ಆಯಿತಾ. ಆದರೆ ಏನಾಗತ್ತದು, ಸ್ನಾನವನ್ನು ಮಾಡದೇ ಭೋಜನ ಮಾಡೋದು ಅಂತ ಅನ್ನೋದೇನಿದೆಯಲ್ಲ, ಅದು ಅನೇಕ ತರಹದ ದೋಷಗಳಿಗೆ ಕಾರಣವಾಗಿದೆ. ಹೀಗಾಗೇನು, ನಮ್ಮ ಪುರುಷಾರ್ಥಕ್ಕೆ ಸಾಧನವಾದ ಭೋಜನ ಅಂತಾಗಬೇಕಾದ್ರೆ
ಸ್ನಾನಂ ಕೃತ್ವಾ ಭೋಜನಂ ಕರ್ತವ್ಯಂ ಅಂತ, ಸ್ನಾನ ಆಗಿ ಭೋಜನ ಮಾಡಬೇಕು ಅಂತ. ಹೇಗೋ ಹಾಗೆ ನಾವು ಒಳಗಿದ್ದ ಭಗವಂತನ ರೂಪದ ಬಗ್ಗೆ ದಾಸ ನಾನು ಅಂತ ಚಿಂತನೆ ಮಾಡುವ ಮೊದಲು ಏನು ಮಾಡಬೇಕು? ಹೊರಗಿದ್ದ ಭಗವಂತನ ರೂಪದ ಬಗ್ಗೆ ನಾನು ದಾಸ ಅನ್ನುವ ಚಿಂತನೆಯನ್ನು ಕಲ್ತ್ಕೊಳ್ಬೇಕು ಅಂತನ್ನುವ ಅಭಿಪ್ರಾಯದಿಂದ ಮೊದಲನೇ ಶ್ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಬಾಹ್ಯ ರೂಪಕ್ಕೆ ನಾನು ದಾಸನಾಗಿದ್ದೇನೆ ಎನ್ನುವ ಚಿಂತನೆಯನ್ನು ತೋರಿಸಿಕೊಡುವ ಪ್ರಹ್ಲಾದನ ವಾಕ್ಯವನ್ನು ಕೊಟ್ಟಿದ್ದಾರೆ. ಯಾವ ಕಾರಣದಿಂದ ನಾನು ಸುರ ನರ ತಿರ್ಯಕ್ ಮೊದಲಾದಂತಹ ಅನೇಕ ಯೋನಿಗಳಲ್ಲಿ ಜನಿಸಿ ನನಗೆ ಪ್ರಿಯವೋ ಅಪ್ರಿಯವೋ ಇನ್ಯಾವ್ಯಾವ ತರಹದ್ದು ಬಂತೋ ಹೋಯ್ತೋ ಇದೆಲ್ಲದರಿಂದ ದಹ್ಯಮಾನನಾಗಿ, ಶೋಕಾಗ್ನಿನ ದಹ್ಯಮಾನ, ಶೋಕವೆಂಬ ಬೆಂಕಿಯಲ್ಲಿ ದಹನವನ್ನು ಹೊಂದುತ್ತಾ ಇರುವಂತಹ ನಾನು ಮತ್ತು ಯಾವ್ಯಾವುದನ್ನೋ ಏನೇನೋ ತಿಳಿದುಕೊಂಡು ಭ್ರಾಂತಿ ಮೂಲಕವಾಗಿ ಇಷ್ಟೆಲ್ಲ ದುಃಖವನ್ನು ಪಡೆದುಕೊಂಡಂಥವನು, ದುಃಖ ಪರಿಹಾರಕ್ಕೆ ಔಷಧ ರೂಪವಾಗಿ ನಿನ್ನ ದಾಸ್ಯವೆಂಬ ಉಪಾಯವನ್ನು ನಾನು ಕೇಳ್ತಾ ಇದ್ದೇನೆ, ಅದೊಂದನ್ನು ನೀನು ನನಗೆ ಹೇಳು ಅಂತ ಕೇಳಿಕೊಳ್ತಾ ಇದ್ದೆ. ಅಂದರೆ ಬಾಹ್ಯವಾದ ಭಗವಂತನ ರೂಪವನ್ನು ಉದ್ದೇಶಿಸಿ ಪ್ರಹ್ಲಾದ ಕೇಳಿಕೊಂಡ ಮಾತಲ್ವ ಇದು. ಹೀಗಾಗಿ ಬಹಿರ್ದಾಸ್ಯದ ಬಗ್ಗೆ ಹೇಳಿದಂಥ ಮಾತು. ಅಂದರೆ ನಮ್ಮ ಪಾಲಿಗೆ ಅದು ಎಲ್ಲಿ ಪರ್ಯವಸಾನ ಆಗುತ್ತೆ? ಬಾಹ್ಯವಾಗಿ ಪ್ರತಿಮಾದಿಗಳಲ್ಲಿ ಪ್ರತಿಷ್ಠಾಪಿತವಾದ ಭಗವದ್ ರೂಪಗಳು, ಕ್ಷೇತ್ರ ಮೂರ್ತಿಗಳು ಮೊದಲಾದವು ಇರ್ತಾವಲ್ಲ, ಅಲ್ಲಿ ಹೋಗಿ ನಾವು ಪ್ರದಕ್ಷಿಣೆ, ನಮಸ್ಕಾರ ಅಥವಾ ಅಭಿಷೇಕಾದಿ ಸೇವೆಗಳನ್ನು ಮಾಡುವುದರಿಂದ ನಾನು ಭಗವಂತನಿಗೆ ಅಧೀನನಾಗಿದ್ದೇನೆ ಅಂತನ್ನುವ ಚಿಂತನೆಯನ್ನು ನಾವೇನು ತಂದುಕೊಳ್ತೀವಿ, ಅದು ಬಹಿರ್ದಾಸ್ಯ ಅಂತ ಕರೆಸಿಕೊಳ್ತದೆ. ಅಥವಾ ಭಗವಂತನ ಪ್ರತಿನಿತ್ಯ ಪೂಜೆಯನ್ನೇನು ಮಾಡ್ತೀವಿ, ಅದು ದಾಸ್ಯದ ಅನುಸಂಧಾನದಲ್ಲಿ ಪರ್ಯವಸಾನವಾಗ್ತದೆ. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ತಿಳ್ಕೋಬೇಕಷ್ಟೇ ನಾವು. ಯಾವುದಕ್ಕೆ ಉಪಯೋಗ ಆಗುತ್ತದೋ? ಅಂತರ್ದಾಸ್ಯವನ್ನು ತಿಳಿದುಕೊಳ್ಳೋದಕ್ಕೆ, ಅದನ್ನು ಉಪಾಸನೆ ಮಾಡೋದಕ್ಕೆ ಅಂತ ಉಪಯೋಗ ಆಗತ್ತೆ ಅಂತ ತಾತ್ಪರ್ಯ. ಈಗ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಎರಡನೇ ಶ್ಲೋಕದಲ್ಲಿ ಏನು ಮಾಡ್ತಾರೆ, ಸ್ವಾತ್ಮಾರ್ಪಣಂ ಸ್ವಸುಹೃದ ಪರಮಸ್ಯ ಪುಂಸಃ ಅಂತ ಎರಡನೇ ಶ್ಲೋಕದಿಂದ ಬಹಿರ್ದಾಸ್ಯದಿಂದ ಸಾಧ್ಯವಾದ ಅಂತರ್ದಾಸ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸ್ವಾತ್ಮಾರ್ಪಣಂ ಅಂತ ಬಂತು ನೋಡಿ. ಸ್ವಾತ್ಮಾರ್ಪಣಂ ಅಂದ್ರೆ ಅರ್ಥ ಏನು? ತನ್ನ ಸ್ವರೂಪವನ್ನು ಭಗವಂತನಿಗೆ ಅರ್ಪಣವನ್ನು ಮಾಡೋದು ಅಂತ ಅರ್ಥ. ಅದನ್ನು ಅರಣ್ಯಕಾಚಾರ್ಯರು ವಿವರಣೆ ಮಾಡ್ತಾರೆ. ಪ್ರತಿದಿನಂ ಘಟಿಕಾದಿ ಕಾಲ ನಿಯಮಪೂರ್ವಕಂ ಅವಿಚ್ಛಿನ್ನಂ ಆತ್ಮಸಮರ್ಪಣಮೇವ ಬಿಂಬೋಪಾಸನಂ ಅಂತ. ಪ್ರತಿ ದಿವಸ ಏನು ಮಾಡಬೇಕು ಅಂದರೆ ಒಂದಿಷ್ಟು ಕಾಲ ನಿಯಮವನ್ನು ಮಾಡಿಕೊಳ್ಬೇಕು. ಅರಣ್ಯಕಾಚಾರ್ಯರದೇ ಇದೆ, ಅದೊಂದು ಆಜ್ಞಾಪತ್ರ ಅಂತನೋ ಒಂದು ಚಿಕ್ಕದಾಗಿ ಒಂದೆರಡು ಪುಟಗಳನ್ನು ಮಾಡಿಟ್ಟಿದ್ದಾರೆ. ಅದರಲ್ಲೇನು ಅಂತಂದರೆ, ಪ್ರತಿನಿತ್ಯ ಸಾಧಕನ ದಿನಚರಿ ಹೇಗಿರಬೇಕು ಅಂತ. ಒಂದು ದಿವಸದಲ್ಲಿ ಇಷ್ಟು ಘಳಿಗೆ ಇರುತ್ತೆ ಅಂದರೆ ಎಷ್ಟೆಷ್ಟು ಘಳಿಗೆಗಳಲ್ಲಿ ಏನೇನು ಮಾಡಬೇಕು ಅಂತ ಅನ್ನೋದು ಉದ್ದ ಅವರು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ತರಹದ ಆತ್ಮಸಮರ್ಪಣಕ್ಕೆ ಎಷ್ಟು ಘಳಿಗೆ ಇಡಬೇಕು ದಿವಸ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಂದರೆ, ನಿರಂತರವಾಗಿ ಕಣ್ಮುಚ್ಚಿ ಕುಳಿತುಕೊಂಡೇನು ಅಂತಂದರೆ ಅವಿಚ್ಛಿನ್ನವಾಗಿ ನಾನು ಭಗವಂತನಿಗೆ ದಾಸ, ನಾನು ಭಗವಂತನಿಗೆ ದಾಸ, ನಾನು ಅವನಿಗೆ ಅಧೀನನಾಗಿದ್ದೀನಿ ಅಂತನ್ನೋದನ್ನು ಒಂದಿಷ್ಟು ನಿರ್ದಿಷ್ಟವಾದಂತಹ ಘಟಿಕಾ ಕಾಲದ ಪರ್ಯಂತ ಅದನ್ನು ಅನುಸಂಧಾನ ಮಾಡಿಕೊಂಡ್ರೆ ಏನಾಗುತ್ತೆ, ಸ್ವಾತ್ಮಾರ್ಪಣ ಅಂತ ಕರೆಸ್ಕೊಳ್ಳುತ್ತೆ. ಇದೆಲ್ಲ ಏನು ಅಂತಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯ ಅಂತಾಗಿದೆ. ಇದನ್ನು ಕೊನೆಗಿಟ್ಟಿರೋದು ದಾಸ್ಯ ಆತ್ಮ ಸಮರ್ಪಣಂ ಅಂತ ಕೊನೆಗೆ ಯಾಕೆ ಇಟ್ಟಿದ್ದಾರೆ ಅದನ್ನು? ಹಿಂದೆ ಅದನ್ನು ನಿರೂಪಣೆ ಮಾಡಿರಲಿಲ್ಲ, ಈಗ ಬಂದು ಇಲ್ಲಿ ನಿರೂಪಣೆ ಮಾಡ್ತಾ ಇರೋದು. ಯಾಕೆ ಅಂದರೆ, ಸರ್ವೇಷು ಭಾಗವತ ಧರ್ಮೇಶು ಫಲತಃ ವರಿಷ್ಠತಾ ಸೂಚನಾಯ. ಭಾಗವತ ಧರ್ಮ ಫಲರೂಪತೆಯ ಅಂತೆ ನಿವೇಶನಂ. ಉಳಿದ ಭಾಗವತ ಧರ್ಮಗಳ ಅನುಷ್ಠಾನದ ಫಲ ಇದೆ. ಯಾವುದು? ಈ ಆತ್ಮ ಸಮರ್ಪಣ ಅಂತನ್ನುವಂಥದ್ದು. ಅದಕ್ಕೆ ಅದನ್ನು ಕೊನೆಯದಾಗಿ ಹೇಳಿದ್ದೇವೆ ಅಂತಂದರು. ಇದನ್ನು ಹೇಳೋದಕ್ಕಾಗಿ ದೃಷ್ಟಾಂತ ಕೊಟ್ಟು ಯಾರು ಈ ಆತ್ಮ ಸಮರ್ಪಣೆ ಮಾಡಲ್ಲ ಅವ್ರನ್ನ ನಿಂದನೆ ಮಾಡುವುದರ ಮೂಲಕವಾಗಿ ಬೈತಾ ಇದ್ದಾರೆ. ಏನಂತ? ಒಬ್ಬ ಬ್ರಾಹ್ಮಣ ಇರ್ತಾನೆ, ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣಗಳು ಅಂತ ಯಾವ್ಯಾವುದಿರುತ್ತೆ ಎಲ್ಲ ಅವನಲ್ಲಿದೆ ಅಂತ ಇಟ್ಕೊಳ್ಳಿ. ಆದರೆ ಅವನು ಆತ್ಮ ಸಮರ್ಪಣವನ್ನೇ ಮಾಡ್ಕೊಳ್ಳಲ್ಲ ಅಂತ ಆಗಿಬಿಟ್ರೆ ಏನು ಉಪಯೋಗ? ಅವನಕ್ಕಿಂತ
ನಾನು ಭಗವಂತನ ದಾಸ ಅಂತ ತಿಳಿದುಕೊಂಡಿರುವಂತಹ ಶ್ವಪಚನೆ ಉತ್ತಮ ಅಂತ ಅನ್ಸತ್ತೆ ಅಂತ ಶ್ಲೋಕದ ಅಭಿಪ್ರಾಯ. ಸಾಮಾನ್ಯ ಅಭಿಪ್ರಾಯ ಹೇಳಿದ್ದೇನೆ. ಅಲ್ಲಿ ಮತ್ತೆ ದ್ವಿಷಡ್ಗುಣಯುತ ಅನ್ನೋದರ ಬಗ್ಗೆ ತುಂಬ ಚರ್ಚೆ ಇದೆ. ಬ್ರಾಹ್ಮಣನಲ್ಲಿ ಇರಬೇಕಾದ 12 ಗುಣಗಳು ಅಂತ ಯಾವ್ಯಾವುದು ಅಂತ ಅದಕ್ಕೆ ಮತ್ತೆ ಶ್ಲೋಕ ಇದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಜ್ಞಾನಂ ಚ ಸತ್ಯಂ ಚ ದಮಃಶಮಶ್ಚ ಅಮಾತ್ಸರ್ಯಂ ಹ್ರೀ ಸ್ಥಿತಿಕ್ಷಾ ಅನಸೂಯ ದಾನಂ ಚ ಯಜ್ಞಂ ಚ ತಪಶ್ರುತಂಚ ಮಹಾವ್ರತಾಃ ದ್ವಾದಶ ಬ್ರಾಹ್ಮಣಸ್ಯ ಅಂತ ಮಹಾಭಾರತದ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಶ್ಲೋಕ ಮಾತ್ರ ಹೇಳಿದ್ದೀನಿ, ಅದೆಲ್ಲ ಮತ್ತೆ ವಿವರಣೆ ಮಾಡ್ತಾ ಕೊಡೋದಿಲ್ಲ. ಅದರಲ್ಲಿ ಯಾವುದು 12 ಆಯಿತು, ಅದರಲ್ಲಿ ಇಲ್ಲೇನು ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ತುಂಬ ಆಚಾರ್ಯರು ತಾತ್ಪರ್ಯದಲ್ಲಿ ವಿವರಣೆ ಮಾಡಿದ್ದಾರೆ. ಒಟ್ಟು ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಅವನಲ್ಲಿ 12 ಗುಣ ಇರಬೇಕು. ಆದರೆ ಆತ್ಮಸಮರ್ಪಣೆ ಮಾಡ್ಕೊಳ್ಳದೆ ಇದ್ರೆ ಏನು ಉಪಯೋಗ ಇಲ್ಲ, ಏನೇನು ಉಪಯೋಗ ಇಲ್ಲ ಅಂತ ಅರ್ಥ. ಹಾಗಾದರೆ ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ, ಇದರೊಳಗೆ ಎಲ್ಲ ಸಮರ್ಪಣೆಗಳು ಬಂದ್ಬಿಡುತ್ತೆ ನೋಡ್ರಿ. ಭಗವಂತನಲ್ಲಿ ಅರ್ಪಣ ಮಾಡಿದಂತಹ ಮನಸ್ಸು, ತನ್ನ ಮಾತು, ಆತ್ಮ ಅಂದರೆ ತನ್ನ ಶರೀರ, ಗೇಹ ಅಂದರೆ ಮನೆ, ಮತ್ತು ಪ್ರಾಣ ತನ್ನ ಉಸಿರು, ಎಲ್ಲವನ್ನೂ ಭಗವಂತನಲ್ಲಿ ಸಮರ್ಪಣ ಮಾಡಿದಂತಹ ವ್ಯಕ್ತಿ ಅಂತನವನು ತನ್ನನ್ನು ಶುದ್ಧ ಮಾಡಿಕೊಳ್ತಾನೆ, ತನ್ನ ಸಂಪರ್ಕಕ್ಕೆ ಬಂದವರನ್ನು ಶುದ್ಧ ಮಾಡ್ತಾನೆ. ಹೊರತು ವ್ಯರ್ಥವಾಗಿ ಅಹಂಕಾರಾದಿಗಳಿಂದ ಏನೂ ಉಪಯೋಗ ಇಲ್ಲ ಅಂತರ್ಥ. ಹೀಗೆ ಪ್ರಹ್ಲಾದರಾಜರೇನು ಮಾಡಿದ್ದಾರೆ, ನರಸಿಂಹದೇವರ ದಾಸ್ಯವನ್ನು ಕೇಳುವುದರ ಜೊತೆಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅಂತರ್ಗತವಾದ ಭಗವಂತನ ರೂಪ ಏನಿದೆಯಲ್ಲ ಅದಕ್ಕೆ ನಾನು ದಾಸ ಅಂತನ್ನುವ ಚಿಂತನೆಯ ಮಹಿಮೆಯನ್ನು ಹೇಳಿಕೊಟ್ಟಿದ್ದಾರೆ ಅಂತಾಯಿತು. ಅದರಲ್ಲಿ 4 ವಿಧವಾದ ಆತ್ಮಸಮರ್ಪಣದಲ್ಲಿ ಮೊದಲನೇದನ್ನು ಹೇಳಿದ್ದಿಲ್ಲ ಈ ಹಿಂದಿನ ಶ್ಲೋಕದಲ್ಲಿ, ಅದು ಜೀವಸ್ವರೂಪದ ಸಮರ್ಪಣ ಅಂತ. ಈ ಮುಂದಿನ ಶ್ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎರಡನೇದು ಅಂದರೆ ಇಷ್ಟ ದ್ರವ್ಯ ಸಮರ್ಪಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಿಂಚಿತ್ ಕರೋತ್ಯುರ್ವಪಿ ಯತ್ಸ್ವದತ್ತಂ ಸುಹೃತ್ಕೃತಂ ಫಲ್ಗ್ವಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. 10ನೇ ಸ್ಕಂದದಲ್ಲಿ ಕುಚೇಲೋಪಾಖ್ಯಾನದಲ್ಲಿ ಬಂದಿರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ. ಭಗವಂತನಿಂದ ಸಾಕಷ್ಟು ಉಪಚಾರವನ್ನು ಮಾಡಿಸ್ಕೊಂಡಿರ್ತಾನೆ ಸುಧಾಮ. ಮಾಡಿಸ್ಕೊಂಡು ಮನೆಗೆ ಅಂತ ಹೊರಟ್ರೆ ಭಗವಂತ ಏನೇನೂ ಕೊಡಲಿಲ್ಲಂತವನು, ಏನೇನೂ ಕೊಡಲಿಲ್ಲ. ಬರೀ ಬರ್ತೀನಿ ಹೌದನಪ್ಪ ಹೋವ ಅಂತ ಕಳಿಸ್ಬಿಟ್ಟ, ಮುಗಿದೋಯ್ತು. ಉಟ್ಕೊಳಕ್ಕೆ ಆಹಾರಕ್ಕೆ ಪಂಜೆ ಬಿಟ್ಟು ಹೊಸ ಪಂಜೆ ಕೊಟ್ಟಿರ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೇನೂ ಕೊಡಲಿಲ್ಲ. ಭಾಳ ಊಟಕ್ಕೆ ಅಂತ ಊಟಕ್ಕೆ ಕಾಲಕ್ಕೆ ₹1 2 ದಕ್ಷಿಣೆ ಕೊಟ್ಟಿರ್ಬೋದು. ತಗೊಂಡು ಹೊರಟ ಏನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಚಿಂತೆ ಬಂತಂತ. ಅಲ್ಲ ಮತ್ತೆ ನನ್ನ ಮುಖ ನೋಡಿ ನನ್ನ ಈ ಎಲ್ಲ ಎಲುಬು ಎದ್ದಿರೋದನ್ನು ನೋಡ್ಕೊಂಡಾದರೂ ನನ್ನ ಹೆಂಡತಿ ಕಳಿಸಿದ್ದೆ ನನ್ನನ್ನು ಯಾಕೆ ಅಂತಂದರೆ, ನೋಡ್ರಿ ದಾಸ್ಯತಿ ದ್ರವಿಣಂ ಭೂರಿ ಸೀದತೇತೆ ಕುಟುಂಬಿನೇ ಅಂತ. ಕಷ್ಟಪಡ್ತಾ ಇರುವಂತಹ ನಿನಗೆ ನಿನ್ನ ಮುಖ ನೋಡ್ಕೊಂಡಾದ್ರು ನೀನು ಕೇಳೋದು ಬೇಡ, ಹೋದ್ರೆ ಗೊತ್ತಾಗುತ್ತೆ ಕೇಳೋದು ಬಂದಿದ್ದಾನೆ ಅಂತ. ಕೊಟ್ಟು ಕಳಿಸ್ತಾನೆ ದೇವರು, ಹೋಗು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದು. ಏನು ₹1 ಕೊಡಲೇ ಇಲ್ಲ ಅಂದ್ಕೊಂಡಂತ ದಾರಿಯಲ್ಲಿ ಬರ್ಬೇಕಾದ್ರೆ ಇನ್ನೂ ಮನೆಗೆ ಬಂದಿರಲಿಲ್ಲ. ಯಾಕೆ ಮನೆಗೆ ಬಂದಮೇಲೆ ಆ ಥರ ಅನ್ನೋ ಪ್ರಸಂಗವೇ ಬರ್ತಿರಲಿಲ್ಲ. ದಾರಿಯಲ್ಲಿ ಬರುವಾಗ ಹಂಗೆ ಅಂದ್ಕೊಂಡು ಏನು ಉತ್ತರ ಹೇಳ್ಕೊಂಡ ಅವನು, ತಾನೇ ಪ್ರಶ್ನೆ ಮಾಡ್ಕೊಂಡು ತಾನೇ ಉತ್ತರ ಹೇಳ್ಕೊಂಡ. ಸ್ವಯಂ ಆಶಂಕೆ ನಿರಾಹ ಅಂತ. ಏನು ಉತ್ತರ ಹೇಳ್ಕೊಂಡ ಅಂದರೆ, ಇಲ್ಲ ಒಂದು ಮೂಲಭೂತವಾಗಿ ನಾನೇನು ದೇವ್ರ ಹತ್ರ ಕೇಳಿಲ್ಲ. ಅವನೆಂದು ಕೇಳಿದದನ್ನು ಕೊಡಲ್ಲ, ಹಾಗಲ್ಲ ಸುಮ್ಮನೆ ಕೊಡೋದು ಅನ್ನೋದು ಇಲ್ಲವೇ ಇಲ್ಲ. ಅಷ್ಟೇ ಇಲ್ಲ, ಅವನಿಗೆ ಅಷ್ಟು ಗೊತ್ತಾಗಲ್ವೇನ್ರಿ, ತಿಳ್ಕೊಂಡು ಕೊಡಬೇಕು ಅಂತಂದರೆ ಅವನು ತಿಳ್ಕೊಂಡೇ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಂತ. ಏನು ಅಂದರೆ ಅಧನೋಯಂ ಧನಂ ಪ್ರಾಪ್ಯ ಮಾದ್ಯನ್ ಉಚ್ಚೈರ್ ನಮಾಂ ಸ್ಮರೇ ಇತಿ ಕಾರುಣಿಕೋ ನೂನಂ ಧನಮ್ಮೆ ಭೂರಿನಾದದ. ಇಷ್ಟು ದಿವಸ ದುಡ್ಡಿಲ್ಲದೆ ಬದುಕ್ಬಿಟ್ಟಿದ್ದಾನೆ ಅವನು. ಇನ್ನೇನಾದ್ರೂ ದುಡ್ಡು ಬಂದುಬಿಡ್ತು ಅಂತಂದರೆ ಮದದಿಂದ ನನ್ನನ್ನು ಮರೆತು ಬಿಟ್ರೆ ಅನ್ನುವ ಚಿಂತೆಯಿಂದ ಕರುಣೆಯಿಂದಲೇ ನನಗೆ ದುಡ್ಡು ಕೊಟ್ಟಿಲ್ಲ ದೇವರು ಅಂತ ತಿಳ್ಕೊಂಡು ಮನೆಗೆ ಬಂದ ಮೇಲೆ ಇದೆಲ್ಲ ಸಂಪತ್ತನ್ನೆಲ್ಲ ನೋಡಿದ ಮೇಲೆ ಅವನಿಗೇನಾಯಿತು ಅಂದರೆ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಪುರಾಣದಲ್ಲಿ ಹೇಳೋ ಥರ ಕಥೆಗಳಲ್ಲಿ ಹೇಳ್ತಿರ್ತಾರಲ್ಲ, ಅದು ಉಯ್ಯಾಲೆ ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಈ ಚಿಂತನೆ ಮಾಡ್ದ ಅವನು ಅಂತ ಒಂದು 5-6 ಶ್ಲೋಕಗಳಿವೆ. ಅದರಲ್ಲಿ ಒಂದು ಶ್ಲೋಕ ಇದೆ, ಕಿಂಚಿತ್ ಕರೋತಿ ಉರ್ವಪಿ ಯತ್ ಸ್ವದತ್ತಂ. ಸಾಮಾನ್ಯವಾಗಿ ಇದಕ್ಕೆ ಅರ್ಥವನ್ನು ಮಾಡುವಂಥದ್ದೇನು ಅಂತಂದರೆ, ಸ್ವದತ್ತಂ ಕಿಂಚಿತ್
ಉರು ಕರೋತಿ ಅಂತ. ಸ್ವದತ್ತಂ ಅಂದರೆ ತಮ್ಮವರು ಅಂತ ಯಾರು ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಇದ್ರೂ ಕೂಡ ಜಾಸ್ತಿ ಮಾಡ್ಕೊಳ್ತಾನೆ ಭಗವಂತ. ಯಾಕೆಂದರೆ ಸುಹೃತ್ಕೃತಂ ಫಲ್ವಪಿ ಭೂರಿಕಾರಿ, ಬೇಕಾದವರು ಅಂತ ಕೊಟ್ಟಿದ್ದು ಕಡಿಮೆ ಇದ್ರೂ ಕೂಡ ಜಾಸ್ತಿ ಇರುತ್ತೆ ಅಂತ ಸಾಮಾನ್ಯ ಅರ್ಥವನ್ನು ಹೇಳ್ತಾರೆ. ಆರಣ್ಯಕಾಚಾರ್ಯರೇ ಇದಕ್ಕೆ ಮಾಡಿರುವಂತಹ ವ್ಯಾಖ್ಯಾನ ಏನು ಅಂದರೆ, ಸ್ವದತ್ತಂ ಅಂತಿದೆಯಲ್ಲ, ಅವರು ಆ ಪದಚ್ಛೇದ ಹೇಗೆ ತೋರಿಸ್ತಾರೆ, ಸು ಅದತ್ತಂ ಅಂತ. ಸುಷ್ಠು ಅದತ್ತಂ, ಚೆನ್ನಾಗಿ ಕೊಡದೇ ಇದ್ದದ್ದು ಅಂತ ಅರ್ಥ. ಅಂದರೆ ದೇವರಿಗೆ ಕೊಡೋರು ತುಂಬ ಜನ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಕೊಡೋರು, ಸರಿಯಾದ ರೀತಿಯಲ್ಲಿ ಕೊಡದಿದ್ದವರು ಅಂತ ಹೀಗೆ ಎರಡು ವಿಭಾಗ. ಸ್ವದತ್ತಂ, ಚೆನ್ನಾಗಿ ಯಾರು ಕೊಡೋದಿಲ್ವೋ ಅವರು ಕೊಟ್ಟಿದ್ದು ಉರು ಅಪಿ, ಬಹಳ ಜಾಸ್ತಿ ಆದರೂ ಕೂಡ ಅದನ್ನು ಕಿಂಚಿತ್ ಕರೋತಿ, ಬಹಳ ಅಲ್ಪ ಅಂತ ಮಾಡಿಬಿಡ್ತಾನೆ ಭಗವಂತ. ಕೃಷ್ಣನೇ ಹೇಳಿದ ಮಾತದು, ಭೂರ್ಯಪಿ ಅಭಕ್ತೋಪಹೃತಂ ನಮೇ ತೋಷಾಯ ಕಲ್ಪತೆ, ಅಲ್ಪಮಪ್ಯಾಹೃತಂ ಭಕ್ತೈಃ ಪ್ರೇಮ್ಣ ಭೂರ್ಯೇವ ಮೇ ಭವೇತ್ ಅಂತ. ಯಾರು ಭಕ್ತರಲ್ಲ ಅವರು ನನಗಾಗಿ ಅಂತ ತಂದುಕೊಟ್ಟದ್ದು ತುಂಬ ಜಾಸ್ತಿ ಇದ್ದರೂ ಕೂಡ ನಮೇ ತೋಷಾಯ ಕಲ್ಪತೆ, ನನಗೆ ಸಂತೋಷಕ್ಕೆ ಕಾರಣ ಆಗೋದಿಲ್ಲ. ನೋಡಿ, ದುರ್ಯೋಧನ ಸಾಕಷ್ಟು ಕೊಡ್ತೀನಿ ಅಂತ ಕರೆದ, ಆದರೆ ಭಗವಂತ ಅವ್ರ ಮನೆಗೆ ಹೋಗಲಿಲ್ಲ ಅಂತ ಉದಾಹರಣೆ ಸ್ಫುಟವಾದದ್ದಿದೆ. ಭಕ್ತೈಃ ಅಲ್ಪಮಪಿ ಆಹೃತಂ, ಭಕ್ತರು ಅಂತಾದವರು ಸ್ವಲ್ಪ ತಗೊಂಡು ಬಂದರೂ ಕೂಡ ಅವರಲ್ಲಿರುವಂತಹ ಪ್ರೀತಿ ಎಂಬ ಕಾರಣದಿಂದ, ಭಕ್ತಿ ಎಂಬ ಕಾರಣದಿಂದ ಅದು ಬಹಳ ಜಾಸ್ತಿ ಆಗತ್ತೆ. ಹೀಗಾಗಿ ನಾನೇನು ಮಾಡಿದೆ, ನನಗೆ ಇಷ್ಟವಾದಂತಹ ದ್ರವ್ಯವನ್ನು ತೊಗೊಂಡು ಹೋಗಿ ಕೊಟ್ಟೆ. ಸುಧಾಮಂಗೆ ಅವಲಕ್ಕಿ ಭಾಳ ಸೇರ್ತಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಅವನು ಬಡವ, ಅವನು ತಿನ್ನೋದಕ್ಕೆ ಊಟಕ್ಕೆ ಗತಿ ಇಲ್ಲ ಅಂತಂದಾಗ ಏನು ಕೊಟ್ಟರು ಅದು ಇಷ್ಟವೇ ಆಗುತ್ತೆ ಅವಾಗ ಅವನಿಗೆ. ದಾರಿ ಉದ್ದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಉಪವಾಸವಾಗಿ ಹೋಗಿದ್ದಾನೆ ಪಾಪ ಅವನು. ಆ ಉಪವಾಸವಾಗಿ ಹೋಗುವ ಸಂದರ್ಭದಲ್ಲಿ ಅವನು ಹೆಂಡತಿ ಕೊಟ್ಟಂತಹದ್ದು 4 ಮುಷ್ಟಿ ಅವಲಕ್ಕಿ. ಯಾಚಿತ್ವ ಚತುರೋ ಮುಷ್ಟಿ ಸ್ಥೂಲಾನ್ ಪೃಥುಕ ತಂಡುಲಾನ್ ಅಂತ ಭಾಗವತದಲ್ಲಿ ಬರುತ್ತೆ. ಇನ್ನೊಬ್ಬರ ಮನೆಗೆ ಹೋಗಿ ಬೇಡಿ 4 ಮುಷ್ಟಿ ದಪ್ಪ ಅವಲಕ್ಕಿ ತಂದು ಕೊಟ್ಲವಳು ಅಂತ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕಾಯಿತು, 4 ಮುಷ್ಟಿ ಕೊಟ್ಟಿದ್ದಾರೆ, ಹಸಿವೆ ಆಗ್ತಾ ಇದೆ ಅಂತನ್ನೋ ಸಂದರ್ಭದಲ್ಲಿ ಅದರೊಂದು 2 ಮುಷ್ಟಿ ತಿಂದು 2 ಮುಷ್ಟಿ ತೊಗೊಂಡೋಗಿ ಕೊಡ್ಬೋದಾಗಿತ್ತಲ್ಲ. ಆ ಥರ ಮಾಡಿಲ್ಲ ಅವನು. ಆ ಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯಲ್ಲಿ ಅವನಿಗೆ ಅದು ತುಂಬ ಇಷ್ಟವಾದಂತಹ ದ್ರವ್ಯ ಅಂತಾಗಿತ್ತು. ಅದನ್ನೇನು ಮಾಡ್ದ, ಭಗವಂತನಿಗೆ ಸಮರ್ಪಣೆ ಮಾಡ್ದ. ಯದ್ಯಪಿ ತೊಗೊಂಡೋಗ ಅವನು ದೇವ್ರ ಕೈಯಲ್ಲಿ ಕೊಟ್ಟಿಲ್ಲ, ಅದಂತೂ ನಿಜ. ಯಾಕೆ ಅಲ್ಲಿ ಹೋದ್ಮೇಲೆ ಏನಾಗೋಯ್ತು ಅಂದರೆ ಕೊಡೋದಕ್ಕೆ ಸಂಕೋಚ ಆಗೋಗ್ಬಿಡ್ತು ಅವನಿಗೆ. ಆದರೆ ಭಗವಂತ ಅದನ್ನು ಬಲಾತ್ಕಾರವಾಗಿ ಎಳ್ಕೊಂಡ. ಎಳ್ಕೊಳ್ಳೋವಂಥ ಸಂದರ್ಭದಲ್ಲಿ ಭಗವಂತನ ಉದ್ದೇಶ ಏನಿತ್ತು ಅಂತಂದರೆ, ಇದಾಗಲೇ ನನಗೆ ಸಮರ್ಪಿತವಾಗೋಗ್ಬಿಟ್ಟಿದೆ ಅಂತ ಭಗವಂತನ ಉದ್ದೇಶ ಇತ್ತು. ಯಾಕೆಂದ್ರೆ ಮನಸ್ಸಿನಲ್ಲಿ ಅವನು ಯಾವಾಗ ಸಂಕಲ್ಪ ಮಾಡಿಕೊಂಡ, ಸ್ವಂತಕ್ಕೆ ಯಾವಾಗ ಉಪಯೋಗಿಸ್ಕೊಳ್ಳಿಲ್ಲ, ಆವಾಗ ಅದು ಸಮರ್ಪಣೆ ಆಗೋಯ್ತು. ಸಮರ್ಪಿತವಾದಂತಹದ್ದನ್ನು ತಗೊಳ್ಳೋದು ನನ್ನ ಜವಾಬ್ದಾರಿ ಅಂತ ಭಗವಂತ ತಾನೇ ಸ್ವೀಕಾರ ಮಾಡಿಬಿಟ್ಟ. ಅಂತಾದದ್ದರಿಂದ ಮಯಾ ಉಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹಿ ಪ್ರೀತಿಯುತೋ ಮಹಾತ್ಮ. ನಾನು ಕೊಟ್ಟಂತಹ 1 ಮುಷ್ಟಿ ಅವಲಕ್ಕಿ ತಿಂದ. ಯದ್ಯಪಿ ಇವನು ತೊಗೊಂಡೋಗಿ ಕೊಟ್ಟಿದ್ದು 4, ಅದು 1 ಮುಷ್ಟಿ ಅಂತ ಯಾಕೆ ಹೇಳಿದ್ದು, ತಿಂದಿದ್ದು 1 ಮುಷ್ಟಿ ಅಷ್ಟೇ. ದೇವರು ಏಕಾಂ ಮುಷ್ಟಿಂ ಸಕೃತ್ ಜಗ್ಧ್ವಾ ದ್ವಿತೀಯಾಂ ಜಗ್ಧುಮಾದದೆ, 1 ಮುಷ್ಟಿಯನ್ನು ತಿಂದು 2ನೇ ಮುಷ್ಟಿ ತಿನ್ನಬೇಕು ಅಂತ ಹೊರಟಿದ್ದ ದೇವರು. ತಾವತ್ ಶ್ರೀರ್ ಜಗೃಹೇ ಹಸ್ತಂ ಸತ್ವರ ಪರಮೇಷ್ಠಿನಃ. ಅಷ್ಟೊತ್ತಿಗೆ ಅವನ ಪತ್ನಿ, ಅಂದರೆ ಅವನು 16,108 ಜನರು ಮನೆ ಇತ್ತಲ್ಲ, ಅವನು ಯಾವ ಮನೇಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಪಾಪ ಅವನಿಗೆ, ಸುಧಾಮನಿಗೆ. ಮಿತ್ರವಿಂದ ಅಂತೇನು ಕೃಷ್ಣನ ಪತ್ನಿ ಇದ್ದಲ್ಲ, ಅವಳು ಮನೆ ಒಳಗೆ ಹೋದ ಅವನು ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾಕೆಂದರೆ ಪರ್ಯಚರತ್ ಶೈಬ್ಯ ಅಂತ ಬರುತ್ತೆ. ಶೈಬ್ಯ ರಾಜಕುಮಾರಿಯವಳು ಮಿತ್ರವಿಂದ. ಹೀಗಾಗಿ ಶೈಬ್ಯ ಅಂತನ್ನೋಳು ಈ ಸುಧಾಮನ ಕೂಡಿಸ್ಬಿಟ್ಟು ಪರ್ಯಚರತ್ ಊಟ ಮಾಡ್ಬೇಕಾದ್ರೆ ಗಾಳಿ ಹಾಕೋ ಸೇವೆ ಮಾಡಿದ್ಲು ಅಂತ ಬರುತ್ತೆ ಕತೆ. ಹೀಗಾಗಿ ಅವರೆಲ್ಲ ಕೈ ಹಿಡಿದದ್ದಕ್ಕಾಗಿ ಬಿಟ್ಟುಬಿಟ್ಟ ಕೃಷ್ಣ. ಆದ್ರೆ 1 ಮುಷ್ಟಿ ಅವ್ರು ತಿನ್ಬೇಕಲ್ರಿ ಅವನ ಅವಲಕ್ಕಿನ, ಯಾಕೆ ತಿನ್ಬೇಕು ಸುಮ್ಮನೆ? ಪ್ರೀತಿಯುತ ಮಹಾತ್ಮ ಪ್ರತ್ಯಗ್ರಹಿ. ಆದ್ದರಿಂದ ನಾವು ನಮಗೆ ಇಷ್ಟವಾದಂತಹ ವಸ್ತು, ಭಗವಂತನಿಗೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ಇಷ್ಟವಾದದ್ದನ್ನು ಭಗವಂತನಿಗೆ ನಾವು ಕೊಟ್ಟರೆ ಅವನದನ್ನು ಸ್ವೀಕಾರ ಮಾಡ್ತಾನೆ. ಇಷ್ಟದ್ರವ್ಯ ಸಮರ್ಪಣ ಅಂತನ್ನುವುದಕ್ಕೆ ಸುಧಾಮನ ಉದಾಹರಣೆಯನ್ನು ಆರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಮತ್ತೆ
ಇಷ್ಟ ಕ್ರಿಯಾ ಸಮರ್ಪಣ, ಗುಣ ಸಮರ್ಪಣಗಳನ್ನು ಹೇಳ್ತಾರೆ. ಅಲ್ಲಿಗೆ ಈ ಬಿಂಬ ಉಪಾಸನ ಅಥವಾ ಆತ್ಮ ಸಮರ್ಪಣ ಪ್ರಕರಣ ಅನ್ನೋದು ಸಮಾಪ್ತವಾಗ್ತಾ ಇದೆ. ಆ ವಿಚಾರವನ್ನು ಮತ್ತೆ ಮುಂದೆ ಹೇಳ್ತೇವೆ. ಶ್ರೀಕೃಷ್ಣ ಹರೇ.